ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅರವಿಂದ್ ಹಾಗೂ ನೀವು ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಅದುವೇ ಕಾನ್ಸೆಪ್ಟ್ನೆಸ್ ಟ್ಯುಟೋರಿಯಲ್ ಧಾರವಾಡ. ವೆಲ್, ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ, ಫಸ್ಟ್ ಥಿಂಗ್ ನಾವು ಹಿಂದಿನ ಸ್ವಲ್ಪ ರಿವಿಷನ್ ಮಾಡ್ತೀನಿ, ಬಿಕಾಸ್ ಇವತ್ತಿನ ಕ್ಲಾಸಿಗೆ ಅದು ಬೇಕಾಗುತ್ತೆ. ನಾನು ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಮಾತಾಡಿದ್ದೆ, ಆ್ಯಸ್ ವೆಲ್ ಆಸ್ ಡೈಪೋಲ್ ಬಗ್ಗೆ ಮಾತಾಡಿದ್ದೆ. ಬಟ್ ನಾನು ಇವಾಗ ರಿವೈಸ್ ಮಾಡ್ತಕ್ಕಂಥ ಟಾಪಿಕ್ ಡೈಪೋಲ್ ಬಗ್ಗೆ, ಬಿಕಾಸ್ ಇದೇ ಕಾನ್ಸೆಪ್ಟ್ ಇಲ್ಲಾರ್ದೆ ನೀವು ಇವತ್ತಿನ ಡೆರಿವೇಷನ್ಸ್ ಮಾಡೋದು ತುಂಬ ಈಸಿ ಅಲ್ಲ. ಓಕೆನಾ? ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ಎಲೆಕ್ಟ್ರಿಕ್ ಡೈಪೋಲ್ ಇಸ್ ನಥಿಂಗ್ ಬಟ್ ಇಸ್ ಅ ಸ್ಮಾಲ್ ಡಿಸ್ಟೆನ್ಸ್. ಇಟ್ ಇಸ್ ಅ ಸ್ಮಾಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್. ಅಲ್ಲಿ ಬರೀ ಡಿಸ್ಟೆನ್ಸ್ ಅಂತಷ್ಟು ಅದ. ಇಟ್ ಈಸ್ ನಥಿಂಗ್ ಬಟ್ ದ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಸ್ಮಾಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್. ದಟ್ ಮೀನ್ಸ್ ವಾಟ್? ಎರಡು ಚಾರ್ಜಸ್ನ ತೊಗೊಂಡಾಗ, ಓಕೆ, ಒಂದು ಮೈನಸ್ ಕ್ಯೂ ಇನ್ನೊಂದು ಪ್ಲಸ್ ಕ್ಯೂ ಅಂತ ತೊಗೊತಾನೆ. ಇವೆರಡೂ ಚಾರ್ಜಸ್ ನಡುವೆ ಇರ್ತಕ್ಕಂಥ ಒಂದು ಸ್ಮಾಲ್ ಡಿಸ್ಟೆನ್ಸ್, ಅದಕ್ಕೆ ನಾವೇಂತ ಡಿನೋಟ್ ಮಾಡ್ತೇವೆ? ಪಿ ಅಂತ ಡಿನೋಟ್ ಮಾಡ್ತೇವೆ ಟೋಟಲಿ. ಸೊ ಪಿದು ವ್ಯಾಲ್ಯೂ ನಾವು ಹೆಂಗೆ ಕಂಡುಹಿಡ್ಬೋದು? ಕ್ಯೂ ಇಂಟು 2a, ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಇಂಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ ಚಾರ್ಜಸ್. ಇಲ್ಲಿಂದ ಇದು ಹಾಫ್ ಡಿಸ್ಟೆನ್ಸ್ ಎ ಅಂತ ತೊಗೊಂಡ್ರೆ, ಓಕೆ, ಹಾಫ್ ಡಿಸ್ಟೆನ್ಸ್ ಎ ಅಂತ ತೊಗೊಂಡ್ರೆ, ಇನ್ನು ಹಾಫ್ ಡಿಸ್ಟೆನ್ಸ್ ಎ ಅಂತ ತೊಗೊಂಡ್ರೆ, ಎರಡು ಸೇರಿಸಿದ್ರೆ ಏನಾಯಿತು? 2a ಆಯಿತು. ಕರೆಕ್ಟ್? ಸೊ ಈ ಥರ ಇರ್ತದೆ ನಮ್ಮ ಈ ಒಂದು ಏನಪ್ಪ ಅಂತ ಡಿಸ್ಟೆನ್ಸನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೆಕೆಂಡ್ ಥಿಂಗ್ ನೆನಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಯಾವತ್ತಿದ್ರೂ ಡೈಪೋಲ್ದು ಡೈರೆಕ್ಷನ್ ಹೆಂಗಿರ್ತದೆ? ಮೈನಸ್ ಚಾರ್ಜ್ ಟು ಪ್ಲಸ್ ಚಾರ್ಜ್ ಇರ್ತದೆ. ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜಿಗೆ ಇರ್ತದೆ ಡೈರೆಕ್ಷನ್. ಹಿಂಗಾಗಿ ನೋಡಿರಿ, ಆ್ಯರೋ ಮಾರ್ಕ್ ಈಚೆ ಕಡೆ ಅದ. ಕರೆಕ್ಟ್? ಆ್ಯಂಡ್ ಈ ಒಂದು ಪಿಗೆ ಆ್ಯರೋ ಹೆಡ್ ಐತೆ. ದಟ್ ಮೀನ್ಸ್ ವಾಟ್? ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದೇನಪ್ಪ ಅಂದಿದ್ದು? ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ರೈಟ್? ವೆಕ್ಟರ್ ಕ್ವಾಂಟಿಟಿ ಮೀನ್ಸ್ ವಾಟ್? ಇಟ್ ಈಸ್ ಹ್ಯಾವಿಂಗ್ ಅ ಡೈರೆಕ್ಷನ್. ಏನು ಡೈರೆಕ್ಷನ್? ಮೈನಸ್ ಚಾರ್ಜ್ ಟು ಪ್ಲಸ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಹೋಗ್ತಕ್ಕಂಥ ಒಂದು ಡೈರೆಕ್ಷನ್ ಒಳಗಡೆ ಡೈಪೋಲ್ ಮೂಮೆಂಟ್ ಇರ್ತದೆ. ನೆನಪಿರಲಿ ಇಷ್ಟು. ರೈಟ್? ಇಷ್ಟು ನಿಮಗಿದು ಗೊತ್ತಾಯಿತು ಅಂತಂದ್ರೆ, ಇವತ್ತಿನ ನಾವು ಎರಡು ಡೆರಿವೇಷನ್ಸ್ಗಳು, ಆ್ಯಸ್ ಯು ಹ್ಯಾವ್ ಸೀನ್ ಆನ್ ದ ಥಂಬ್ನೇಲ್, ದಟ್ ಈಸ್ ಫಿಕ್ಸ್ಡ್ ಡೆರಿವೇಷನ್ಸ್ಗಳು. ಇನ್ನು ಯಾಕೆ ನಾ ಫಿಕ್ಸ್ ಅಂತಂದ್ರೆ ಭಾಳ ಸತಿ, ಬಿಕಾಸ್ 90% ಚಾನ್ಸಸ್ ಅದ. ಎಷ್ಟು ಪರ್ಸೆಂಟ್ ರೀ? ಒಂದಲ್ಲ ಎರಡಲ್ಲ, ಇನ್ನೊಂದು ಬರೀತೆ ನೋಡಿರಿ, 90% ಚಾನ್ಸಸ್ ಅದ ಇವೇ ಡೆರಿವೇಷನ್ಸ್ ಬರೋವು. ಓಕೆ, ಎರಡರಾಗ ಒಂದು ಫಿಕ್ಸ್ ಡೆರಿವೇಷನ್ ಬರ್ತಕ್ಕಂಥ ಚಾನ್ಸಸ್ ಏನಪ್ಪ? 90% ಐತಿ. ಒಂದು ಎಕ್ಸಿಲರ್ ಬರ್ಬೋದು, ಈಕ್ವಟೋರಿಯಲರ ಬರ್ಬೋದು. ಓಕೆ, ನೀವು ಬೇಕಾದಂಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ರಿ, ಮ್ಯಾಕ್ಸಿಮಮ್ ಟೈಮ್ಸ್ ಇದನ್ನ ಕೇಳಿದ್ದಾರೆ. ರೈಟ್? ನೆಕ್ಸ್ಟ್ ಥಿಂಗ್, ಇದು ಈಗ ನಾನು ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದೆ, ಈಗ ನಾನು ಡೆರಿವೇಷನ್ಸ್ ಬಗ್ಗೆ ಮಾತಾಡಿದೆ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಡೆರಿವೇಷನ್. ಸೊ ಫಸ್ಟ್ ಡೆರಿವೇಷನ್ ಅವ್ರು ಬರ್ತಕ್ಕಂಥದ್ದು ಯಾವುದಪ್ಪ? ಒಂದು ಆಕ್ಸಿಯಲ್, ಇನ್ನೊಂದು ಈಕ್ವಟೋರಿಯಲ್ ಅಂತ ಎರಡು ಬರ್ತಾವೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋದಕ್ಕೆ ಕೇಳ್ತಾರೆ ನಿಮಗೆ, ಆನ್ ದ ವಾಟರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಡೈಪೋಲ್ ಆಫ್ ಆಕ್ಸಿಸ್. ಇನ್ನೊಂದು ಕೇಳ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅನ್ ಈಕ್ವಟೋರಿಯಲ್ ಪ್ಲೇನ್ ಅಂತ ಕೇಳ್ತಾರೆ. ಒಂದು ಆಕ್ಸಿಸ್ ಮೇಲ್ಗಡೆ ಕೇಳಿದ್ರೆ, ಇನ್ನೊಂದನ್ನು ಈಕ್ವಟೋರಿಯಲ್ ಪ್ಲೇನ್ ಅಂತ ಕೇಳ್ತಾರೆ. ಏನಪ್ಪ ಮೀನಿಂಗ್ ಇದ್ರದ್ದು? ಇದು ಹಿಂಗೆ ನಿಮಗೆ ಶಾರ್ಟ್ ಟ್ರಿಕ್ ಮೂಲಕ ಹೇಳ. ಆಕ್ಸಿಸ್ ಅಂತ ಐತೆ ಇದು, ಹೌದಾ? ಎ ಅಂತಂದ್ರೇನು? ಆಕ್ಸಿಸ್. ಎ ಫಾರ್ ಆಕ್ಸಿಸ್. ಆಕ್ಸಿಸ್ ಅಂದ್ಕೊಂಡು ನೀವು ನೆನಪಿಟ್ಕೊಂಡ್ಬಿಟ್ರಿ, ಅಡ್ಡ ಲೈನ್. ಎಂಥ ಲೈನ? ಅಡ್ಡ ಲೈನ್. ಅಡ್ಡ ಅಲ್ರಿ, ಮತ್ತು ಅಡ್ಡ ಲೈನ್. ಓಕೆ, ಸೊ ಎ ಫಾರ್ ಆಕ್ಸಿಸ್, ಎ ಫಾರ್ ಅಡ್ಡ. ಅಂದರೆ ಆಕ್ಸಿಸ್ ಅಂದ್ಕೊಂಡು ನೀವು ಹೆಂಗೆ ಲೈನ್ ಹೊಡಿಬೇಕು? ಅಡ್ಡ ಲೈನ್ ಹೊಡಿಬೇಕು. ಹೆಂಗೆ ಲೈನ್ ಹೊಡಿಬೇಕು? ಅಡ್ಡ ಲೈನ್ ಹೊಡಿಬೇಕು. ಮತ್ತು ಲೈನ್ ಹೊಡಿದನ್ನು ಹಿಂಗೆ ಅನ್ಕೋಬೇಡ್ರಿ, ಮತ್ತು ಈಗ ಹೇಳತ್ತಾನೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಆಕ್ಸಿಸ್ ಮೀನ್ಸ್ ವಾಟ್? ಇಟ್ ಈಸ್ ಅ ಅಡ್ಡ ಲೈನ್, ಅಂದರೆ ಹಾರಿಜಾಂಟಲ್ ಲೈನ್. ಓಕೆ, ಹಾರಿಜಾಂಟಲ್ ಲೈನನ್ನು ನಾವು ಆಕ್ಸಿಸ್ ಅಂತ ತೊಗೊತೀವಿ. ಆ್ಯಂಡ್ ಈಕ್ವಟೋರಿಯಲ್ ಲೈನ್ ಅಂತಂದ್ರೆ ಇದ್ರ ಅಪೋಸಿಟ್. ದಟ್ ಈಸ್ ಈಕ್ವಟೋರಿಯಲ್ ಅಂತಂದರೆ ಅಲ್ಲಿ ಏನಾಗಿತ್ತಪ್ಪ? ಹಾರಿಜಾಂಟಲ್ ಇತ್ತು, ಇಲ್ಲೇ ವರ್ಟಿಕಲ್ ಬರ್ತಾರೆ. ಓಕೆ, ಈಕ್ವಟೋರಿಯಲ್ ಅಂತಂದು. ಓಕೆ, ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಆಯಿತು, ಲೆಟ್ ಇಟ್ ಬಿ, ವಾಟ್ ಎವರ್. ಓಕೆ, ಈಕ್ವಟೋರಿಯಲ್ ಅಂತಂದ್ರೆ ಏನಪ್ಪ ಅಂದ್ರೆ ಸ್ಟ್ರೇಟ್ ಲೈನ್, ವರ್ಟಿಕಲ್ ಲೈನ್. ಓಕೆ, ಈ ಥರ ಬರ್ತಾರೆ. ನಿಮ್ಮ ಡಯಾಗ್ರಾಮ್ ಆಮೇಲೆ ತೋರಿಸ್ತಾನೆ ನಿಮಗೆಲ್ಲ ಕೂಡಿಸಿ. ಓಕೆನಾ? ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಇದನ್ನು ಇವೆರಡೂ ಏನಿದಾವಪ್ಪ ಅಂತ, ಇವೆರಡು ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸು. ಓಕೆ, ಹೀಗಾಗಿ MRQ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಈ ಕ್ವೆಶನ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ದೀಸ್ ಆರ್ 5 ಮಾರ್ಕ್ಸ್ ಕ್ವೆಶನ್. ಎರಡು ಕ್ವೆಶನ್ಸ್ ಏನಪ್ಪ ಅಂದ್ರೆ 5 ಮಾರ್ಕ್ಸಿಗೆ ಕೇಳಲಾಗುತ್ತೆ. ಫಸ್ಟ್ ಆಫ್ ಆಲ್ ಡೈಗ್ರಾಮ್ ನೆನ್ಪಿಟ್ಕೋದು. ಏನು ಡೈಗ್ರಾಮ? ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ. ಡೈಪೋಲ್ ಅಂತ ತೆಗಿಯಕ್ಕೆ ಬರ್ತದೆ. ಡೈಪೋಲ್ ಡೈಗ್ರಾಮ ಸೇಮ್ ಡೈಗ್ರಾಮ್ ತೆಗೀರಿ. ಅಷ್ಟೇ ಮಿಡಲ್ ಪಾಯಿಂಟ್ನ ಓ ಅಂತ ತೊಗೋರಿ ಅದ್ರೊಳಗೆ. ನೆಕ್ಸ್ಟ್ ಏನು ಮಾಡಿದಿರಿ? ಡೈಗ್ರಾಮ್ ಇದಷ್ಟು ಹಾಕಿದ ಮೇಲ್ಗಡೆ ಈ ಪ್ಲಸ್ ಕ್ಯೂ ಚಾರ್ಜದ್ ಲೈನನ್ನು, ಆಕ್ಸಿಯಲ್ ಲೈನನ್ನು ಏನು ಮಾಡಿರಿ? ಎಕ್ಸ್ಟೆಂಡ್ ಮಾಡಿರಿ. ಅಪ್ ಟು ಎಲ್ಲಿ ತನಕ? ಪಿ ಪಾಯಿಂಟ್ ತನಕ ಎಕ್ಸ್ಟೆಂಡ್ ಮಾಡಿ ಇ ಅಂತ ಈ ಥರ ಮೆನ್ಷನ್ ಮಾಡ್ಕೊಂಡ್ಬಿಡ್ರಿ. ಇನ್ನು ಯಾಕೆ ಮೆನ್ಷನ್ ಮಾಡೇನಿ ಆಮೇಲೆ ಹೇಳ್ತೇನೆ ನಿಮಗೆ. ಓಕೆನಾ? ನೆಕ್ಸ್ಟ್ ಇದಾದಮೇಲೆ
ಈಗ ಯಾವ ಜಾಗ ಇದಾವಲ್ಲ ಇವ್ರು ನಾಮಕರಣ ಮಾಡ್ಬೇಕು. ಮೈನಸ್ ಕ್ಯೂ ಚಾರ್ಜ್ ಇದ್ದಲ್ಲ ಎ ಅಂತ ನಾಮಕರಣ ಮಾಡ್ತೀನಿ ಈ ಜಾಗಕ್ಕೆ, ಪ್ಲಸ್ ಕ್ಯೂ ಇದ್ದಲ್ಲ ಬಿ ಅಂತ ನಾಮಕರಣ ಮಾಡ್ತೀನಿ. ದಟ್ ಮೀನ್ಸ್ ಅವ್ರಿಗೆ ಒಂದು ನೇಮಿಂಗ್ ಕೊಡತ್ತೀವಿ. ಈ ಪಾಯಿಂಟ್ನಾಗ ಎ ಪಾಯಿಂಟ್ನಾಗ ಏನಪ್ಪ ಮೈನಸ್ ಕ್ಯೂ ಚಾರ್ಜ್ ಐತಿ, ಬಿ ಪಾಯಿಂಟ್ನಾಗ ಪ್ಲಸ್ ಕ್ಯೂ ಚಾರ್ಜ್ ಐತಿ ಅಂತ ನಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್. ಅದೇ ಥರ ಪಿ ಅಂತಂದ್ರೆ ಏನು, ಇಟ್ ಇಸ್ ಅ ಪಾಯಿಂಟ್. ಹೌದಾ, ಇಟ್ ಇಸ್ ಪಾಯಿಂಟ್ ಔಟ್ಸೈಡ್ ದ ಡೈಪೋಲ್. ಹೌದಾ, ಆರ್ ಯು ಕ್ಯಾನ್ ಸೇ ಇಟ್ ಇಸ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ಈ ಥರನೂ ಅನ್ಬೋದು. ಆದರೆ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಷ್ಟೇ ಡಿಫ್ರೆನ್ಸ್ ಇರೋದು. ಬಟ್ ಮೇನ್ ಪಾಯಿಂಟ್ ಏನಪ್ಪ ಅಂತಂದು ಇದ್ರೊಳಗಡೆ ನೀವು ಎಕ್ಸ್ಟ್ರಾ ಏನು ನೀವು ಬರ್ಕೊತೀರಿ ಅಂತಂದು ಇದ್ರೊಳಗಡೆ ದಟ್ ಈಸ್ ಆರ್ ಅಂತಂದ್ರೆ ಏನು, ಇಟ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ಓ ಟು ಪಿ. ಓದಿಂದ ಪಿಗೆ ಏನು ಡಿಸ್ಟೆನ್ಸ್ ಇರ್ತಲ್ಲ ಇದು ನಾವು ಆರ್ ಅಂತ ನೋಡಿ ನೋಟ್ ಮಾಡ್ತೇವೆ. ನೆನಪಿರಲಿ ಇದು ನಿಮಗೆ. ಇವನ್ನ ಏನಿಲ್ಲ ಗಿವನ್ ಒಳಗೆ ಬರೆಯೋದಿರ್ತದೆ. ಇಷ್ಟು ನೀವು ಡೈಗ್ರಾಮ್ ಕಲ್ತ್ಕೊಂಡ್ಬಿಟ್ರೆ ಮೋರ್ ದೆನ್ ಸಫಿಷಿಯೆಂಟ್. ಇಷ್ಟು ಡೈಗ್ರಾಮ್ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ 30% ವರ್ಕ್ ಮುಗೀತು ಅಷ್ಟೇ. 30% ವರ್ಕ್ ಮುಗಿದು ಬಿಡ್ತಾರೆ. ಹಾಗಾದ್ರೆ ಗಿವನ್ ಏನು ಬರಿತೀರಿ, ಗಿವನ್ ಮೈನಸ್ ಕ್ಯೂ. ಓಕೆ, ಸ್ವಲ್ಪ ದಪ್ಪ ತೊಗೊಳ್ಳೋಣ, ಭಾಳ ತೆಳುವಾತು ಇವು. ಓಕೆ, ಸೊ ನೋಡಿರಿ, ಗಿವನ್ ಏನು ಬರಿತೀರಿ, ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ. ಇವೆರಡೂ ಚಾರ್ಜಸ್ ಏನಪ್ಪ, ದೀಸ್ ಟೂ ಚಾರ್ಜಸ್ ಆರ್ ವಾಟ್, ದೀಸ್ ಟೂ ಚಾರ್ಜಸ್ ಆರ್ ಪಾಯಿಂಟ್ ಚಾರ್ಜಸ್. ದೀಸ್ ಆರ್ ದ ಪಾಯಿಂಟ್ ಚಾರ್ಜಸ್. ಎಂಥ ಚಾರ್ಜಸ್ ರೀ ಇವು, ಪಾಯಿಂಟ್ ಚಾರ್ಜಸ್. ಸೆಕೆಂಡ್ ಥಿಂಗ್ ಏನಪ್ಪ, ನಾವು ಅಲ್ಲಿ 2a ಅಂತ ತೊಗೊಂಡ್ರಿ. 2a ಅಂತಂದ್ರೆ ಏನು, ಡೈಪೋಲ್ ಲೆಂತ್. ಕರೆಕ್ಟ್. ಡೈಪೋಲ್ ಡಿಸ್ಟೆನ್ಸ್ ಅವ್ರ ಡೈಪೋಲ್ ಲೆಂತ್ ಅದನ್ನ ಬರೆಯೋದಿಲ್ಲ, ಡೈಪೋಲ್ ಲೆಂತ್. ನೆಕ್ಸ್ಟ್ ನೋಡಿರಿ, ಆರ್ ಅಂತಂದ್ರೆ ಏನು, ಇಟ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಹೋಮ್ ಆ್ಯಂಡ್ ಹೋಮ್. ಅದ್ರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ರೀ ಅದು. ಡಿಸ್ಟೆನ್ಸ್ ಫ್ರಮ್ ಓ ಟು ಪಿ, ಡಿಸ್ಟೆನ್ಸ್ ಫ್ರಮ್ ಓ ಟು ಪಿ. ಕರೆಕ್ಟ್. ಓಕೆ, ಓ ಟು ಪಿ. ಹೌದಾ, ಈ ಥರ ಇರ್ತದೆ. ಸೊ ಅದೇ ಥರ ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಮತ್ತೆ ನಾವು ಬಿಟ್ಟೇವನ್ನ ನೋಡ್ರಿ ಹಂಗೆ ಎಸ್ ಎಲೆಕ್ಟ್ರಿಕ್ ಫೀಲ್ಡ್ ಒನ್. ಇಲ್ಲ ಮುಂದೆ ಏನು ಯೂಸ್ ಮಾಡ್ತೇವೆ ಅಂತಂದ್ರೆ ಇ ಎ ಮತ್ತು ಇ ಬಿ ಅಂತ ಎರಡು ಎಲೆಕ್ಟ್ರಿಕ್ ಫೀಲ್ಡ್ನ ಯೂಸ್ ಮಾಡ್ತೀವಿ. ಓಕೆ, ಇ ಎ ಆ್ಯಂಡ್ ಇ ಬಿ ಅಂತಂದು ದೀಸ್ ಆರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಎ ಆ್ಯಂಡ್ ಬಿ. ಏನು ರೀವು, ಎಲೆಕ್ಟ್ರಿಕ್ ಫೀಲ್ಡ್ at point A and B. ಇಷ್ಟು ನೀವು ಡಿಸ್ಕ್ರಿಪ್ಷನ್ ಬರೆದು ಬಿಟ್ರಿ ಅಂತಂದ್ರೆ ಆಮೇಲೆ ವಿತ್ ದಿಸ್ ಡೈಗ್ರಾಮಿಗೆ ಎಷ್ಟು ಮಾರ್ಕ್ಸ್ ಇರ್ತದೆ ನಿಮಗೆ, 1 ಮಾರ್ಕ್ಸ್ ಇರ್ತದೆ. ಎಷ್ಟು ಮಾರ್ಕ್ಸ್ ರೀ, 1 ಮಾರ್ಕ್ ಇರ್ತದೆ. ಇಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲಿ ಇನ್ನೊಂದು ಬರ್ದಿದ್ದು ತೋರಿಸ್ತಾನೆ ನೋಡ್ರಲ್ಲಿ, ಕ್ಲಿಯರ್ ಕಟ್ ಆಗೈತಿ ಇಲ್ಲಿ. ಓಕೆನಾ, ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ ಆರ್ 2 point charges. Then 2a is a dipole distance or dipole length between 2 point charges. Then r is a distance from O to P. And EA and ಮತ್ತು EB ನೋಡಿರಿ, ಇ ಎ ಪಿ ಮತ್ತು ಇ ಬಿ ಪಿ ಅಂತ ನೀವು ತೊಗೋಬೋದು. ಯಾಕಂತ ನಾನು ಮುಂದೆ ಹೇಳ್ತೇನೆ, ಡೋಂಟ್ ವರಿ ಅಬೌಟ್ ದಟ್. ಸೊ ಇ ಎ ಪಿ ಆ್ಯಂಡ್ ಇ ಬಿ ಪಿ ಆರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ. ಇನ್ನು ನೀವು ರೆಸ್ಪೆಕ್ಟಿವ್ಲಿ ವರ್ಡ್ ಯೂಸ್ ಮಾಡಬೇಕು. ಯಾಕಂದ್ರೆ ಎ ಆ್ಯಂಡ್ ಬಿ ಅಂತ ಅಷ್ಟೇ ಬರೆದ್ರಿ ಅಂತ ಅವ್ರು ಏನಂತಾರೆ, ಆತಂಗ ನಾ ಬಿಗ ಎ ಪಾಯಿಂಟ್ ಅಂತ ತೊಗೊತೀನಿ, ಎಗ ಬಿ ಪಾಯಿಂಟ್ ಅಂತ ತೊಗೊತೀನಿ. ಮುದ್ದಾಮ ಹೌದಾ, ರೆಸ್ಪೆಕ್ಟಿವ್ಲಿ ಸ್ವಲ್ಪ ವರ್ಡ್ ಯೂಸ್ ಮಾಡಿರಿ ಅಲ್ಲಿ. ಓಕೆನಾ, ರೈಟ್. ಇದಿಷ್ಟು ಡಿಸ್ಕ್ರಿಪ್ಷನ್ ಗೊತ್ತಾಯಿತು. ಈಗ ಡೈರೆಕ್ಟ್ ನಾವು ಡೆರಿವೇಷನಿಗೆ ಬರೋಣ. ಡೆರಿವೇಷನ್ ಭಾಳ ಸಿಂಪಲ್ ಐತ್ರಿ. ಡೆರಿವೇಷನ್ನು ಭಾಳ ಸಿಂಪಲ್ ಐತಿ, ಅರ್ಥ ಮಾಡ್ಕೋಬೇಕಷ್ಟೆ. ರೈಟ್, ಇದು ಅಗ್ದಿ ಸಿಂಪಲ್. ಆ್ಯಂಡ್ ಫಸ್ಟ್ ಥಿಂಗ್ ನಿಮಗೆ ಮ್ಯಾಥಮೆಟಿಕಲಿ ಸ್ವಲ್ಪ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಾಗಬೇಕು. ಯಾಕಂತಂದ್ರೆ ಮ್ಯಾಥಮೆಟಿಕ್ಸ್ ನಿಮ್ಗೆ ಸ್ವಲ್ಪನಾದ್ರೂ ನಿಮ್ಗೆ ಅರಿವಿತ್ತಪ್ಪ ಅಂತಂದ್ರೆ ಇದನ್ನು ನೀವು ಆರಾಮ್ಸೆ ಮಾಡ್ತೀರಿ. ಓಕೆ, ಲೆಟ್ ಮಿ ಚೇಂಜ್ ದ ಕಲರ್ ರೈಟ್ ನಾವು. ಓಕೆ, ಸೊ ಫಸ್ಟ್ ಥಿಂಗ್ ಕಾನ್ಸೆಪ್ಟ್ ಏನಂತ ನಾನು ಹೇಳ್ತೇನೆ ನೋಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಕಂಡಕ್ಟ್ ಮಾಡೋಕೆ ಹೇಳಿದ್ರೆ ಡೈಪೋಲ್ ಅಂದರೆ ನಾನು ಏನು ಮಾಡಬೇಕು, ಒಮ್ಮೆ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕು, ಒಮ್ಮೆ ಇದ್ರ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕು. ಸೊ ಅದು ಹೆಂಗೆ ಗೊತ್ತಾ, ವಿತ್ ರೆಸ್ಪೆಕ್ಟ್ ಟು ಎ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಪಿ ಒಮ್ಮೆ ಕಂಡುಹಿಡಬೇಕು, ಬಿ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಪಿ ಅಂತ ಒಮ್ಮೆ ಕಂಡುಹಿಡಬೇಕು. ನೆಕ್ಸ್ಟ್ ಎರಡೂ ಏನು ಮಾಡ್ಬೇಕು, ನಾವು ಆ್ಯಡ್ ಮಾಡಿ ಫೈನಲ್ ಆನ್ಸರ್ ತರಬೇಕು. ಇದನ್ನ ಹೆಂಗೆ ಮಾಡೋದು, ಸಿಂಪಲ್ ಅದ. ಓಕೆ, ಇದು ಹೆಂಗೆ ಮಾಡೋದಪ್ಪ, ಸಿಂಪಲ್ ಅದ. ಫಸ್ಟ್ ಥಿಂಗ್ ವಿ ನೋ ದ್ಯಾಟ್, ಬರ್ಕೋರಿ. ನಮ್ಗೆ ಗೊತ್ತೈತಲ್ಲೋ ಗೊತ್ತಿಲ್ಲ, ಬಟ್ ಬರ್ಕೊಳ್ಳೋದು ಏನು ಮಾಡೋಕ್ಕೆ ಬರೋಲ್ಲ. ವಿ ನೋ ದ್ಯಾಟ್ ಇ ಎ ಪಿ ಪ್ಲಸ್ ಇ ಬಿ ಪಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎ ಅಂತ ತೊಗೊತೇವೆ. ಇಟ್ ಮೀನ್ಸ್ ವಾಟ್, ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ಎ ಟು ಪಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ಬಿ ಟು ಪಿ. ಇವೆರಡೂ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತಾ. ಕರೆಕ್ಟ್ ಆಯ್ತು, ಹೌದಲ್ಲ? ಇದನ್ನು ಇವೆರಡು ಆ್ಯಡ್ ಮಾಡಿದ್ರೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೋ ಇಲ್ವೋ, ಸಿಗುತ್ತೆ ಸರ್. ಓಕೆ, ನೆಕ್ಸ್ಟ್ ನೋಡಿರಿ, ಇದಾದ ನಂತರ ನಾವು ಇ ಎ ಪಿ ಕಂಡು ಹಿಡಿಬೇಕಾ. ಕರೆಕ್ಟ್, ಯಾಕಂದ್ರೆ ಇಲ್ಲಿ ನಾವು ಸಪ್ರೇಟ್ ಮಾಡ್ಬೇಕಂದ್ರೆ ಇ ಎ ಪಿ ಕಂಡು ಹಿಡಿಬೇಕಾ. ರೈಟ್,
ಸೊ ನೋಡಿರಿ ಇ ಎ ಪಿ ಹೆಂಗೆ ಕಂಡು ಹಿಡಿದಿರಿ ಇ ಎ ಪಿ ಅಂತ ಮೊದಲಕ್ಕೆ ಬರ್ಕೋರಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು 1/4πε0 ಹೌದಾ Q1 Q2 ಬೈ R² ಅಂತ ಐತಾ ಹಿಂಗೈತೋ ಏನು Q/R² ಅಂತ ಆಯಿತು Q/R². ನೆನಪಿರಲಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಮುದ್ದಾಂ ಬರ್ದು ತೋರಿಸಿದೆ ನಮಗೆ Q/R² ಅದ. ಬಟ್ ಅಟ್ ಪಾಯಿಂಟ್ ಎ ಎಂಥ ಚಾರ್ಜ್ ಐತಿ? ನೆಗೆಟಿವ್ ಚಾರ್ಜ್ ಐತಿ. ಕರೆಕ್ಟ್ ನೋಡ್ರಿ, ಅಬ್ಸರ್ವ್ ಮಾಡಿರಿ ಒಂದು ಸ್ವಲ್ಪ. ನೆಗೆಟಿವ್ ಚಾರ್ಜ್ ಐತಿ ಅಂದ್ಬಳಿಕ ಚಾರ್ಜದ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಆಗುತ್ತೆ. ಆ್ಯಂಡ್ ಡಿಸ್ಟೆನ್ಸ್ ನೋಡ್ರಿ, ನಿಮ್ಮ ಡಿಸ್ಟೆನ್ಸ್ ಹೆಂಗೆ ನೀವು ಫೈಂಡ್ ಔಟ್ ಮಾಡ್ಕೊತೀರಿ? ಇ ಎ ಪಿ ಇಷ್ಟ ಆಯ್ತಾ? ಸ್ವಲ್ಪ ನಾನು ಮೈನಸ್ನ ಹೊರಗಡೆ ಇಟ್ಕೊತೀನಿ. ಜಸ್ಟ್ ಮೈನಸ್ ಹೊರಗಡೆ ಇಟ್ಕೊಂಡೆ 1/4πε0 ಅಲ್ಲೇ ಉಳಿತದೆ, ಕ್ಯೂನು ಅಲ್ಲೇ ಉಳಿತಾರೆ. ಆದ್ರೆ ಡಿಸ್ಟೆನ್ಸ್ ಆರನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಫ್ರಮ್ ದ ಡಯಾಗ್ರಾಮ್ನ ಏನು ತೊಗೊತೀನಿ? R+a² ಅಂತ ತೊಗೊತೀನಿ. ಏನು ತೊಗೊತೀನಿ? R+a². ಯಾಕೆ ತೊಗೊಂಡೆ? ಸಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಡಿಸ್ಟೆನ್ಸ್ ಫ್ರಮ್ O to P. ಈಗ ನೋಡ್ರಿ, ನಮಗೇನೈತಿ A to P ನಮಗೆ ಡೈಪೋಲ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡ್ಲಿಕ್ಕೆ ಹೇಳ್ಯಾರ. ಹಂಗೆ ಡಿಸ್ಟೆನ್ಸು ಇದರಿಂದ ಇಲ್ಲಿ ತನಕ ತೊಗೋಬೇಕಾ ನಾನು? ಈಗ ಇಲ್ಲಿಂದ ಇಲ್ಲಿ ತನಕ ನನ್ನ ಡಿಸ್ಟೆನ್ಸ್ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋ ಎರಡು ಡಿಸ್ಟೆನ್ಸ್ ಏನು? ಒಂದು R ಮತ್ತು A ವ್ಯಾಲ್ಯೂಸ್. ಹೌದಾ? ಒಂದು R ಮತ್ತು A ವ್ಯಾಲ್ಯೂಸ್. R ಅಂತಂದು ಎಲ್ಲಿಂದ ಎಲ್ಲಿ ತನಕ ಐತಿ? ಓದಿಂದ P ತನಕನ. ಓಕೆ, ಓದಿಂದ B ತನಕನ. ಅದೇ ಥರ ನಮಗೆ ಇದೊಂದು ಸ್ವಲ್ಪ ಡಿಸ್ಟೆನ್ಸ್ ಸಿಕ್ಬಿಡ್ತಾನೆ, ನಮಗೆ ಟೋಟಲ್ ಡಿಸ್ಟೆನ್ಸ್ ಸಿಗುತ್ತಾ? ಓಕೆ, ಹಾಗಾದ್ರೆ ಈ ಡಿಸ್ಟೆನ್ಸ್ ಏನೈತಿ? ಎ ಅಂತ ಐತಾ? ಹಂಗಂತ ನಾವು ಬರಿಬೋದು R+a ಅಂತಂದು. ಸ್ಕ್ವೇರ್ ಆ್ಯಸ್ ಇಟ್ ಇಸ್ ಇರ್ತದೆ. ಡಿಸ್ಟೆನ್ಸ್ ಏನಂತ ತೊಗೊತೀವಿ? R+a. ಅವು ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಿದ್ರೆ ನಾವು ಏನು ಮಾಡ್ತೇವೆ? R+a ಸ್ಕ್ವೇರ್ ಮಾಡ್ತೇವೆ. ಇಸ್ಯಾಕ್ಟ್ಲಿ ಅದನ್ನೇ ಬರ್ದೇನೆ ಇಲ್ಲಿ. ಓಕೆ, ಅದನ್ನ ಇಲ್ಲೇ ಬರ್ದೇನೆ. ಸೊ ಮೇಕ್ ಇಟ್ ಇಕ್ವೇಷನ್ ನಂಬರ್ 1. ಸೆಕೆಂಡ್ ಒನ್, ಈಗ ಇ ಎ ಪಿ ಆಯ್ತು. ಈ ಬಿ ಪಿ ತೊಗೊಳ್ಳೋಣ ಈ ಸತಿ. ಈಗ ನಾವು ಯಾಕಂದ್ರೆ ಬಿ ಪಿನೂ ನಾವು ಕಂಡು ಹಿಡಿಬೇಕಲ್ಲ. ನಮ್ಮ ಬಿ ಪಿ ಅಲ್ಲ, ಇದ್ರದ್ದು ಬಿ ಪಿ. ಓಕೆ, ರೈಟ್. ನಿಮ್ಮ ಮತ್ತು ಬಿ ಪಿ ಐತನ ಮತ್ತು ಇದ ವಯಸ್ಸಿನಾಗೇನ್ರ? ಇಲ್ಲಲ್ಲ, ರೈಟ್. ಸೊ ನೋಡಿರಿ, ಬಿ ಪಿ ಇಲ್ಲ ಅಂತ ನೀವು ಕೇಳ್ರಿ. ಪ್ಲಸ್ ಕ್ಯೂದಿಂದ ಪಿ ತನಕ ನಮ್ಮ ಡಿಸ್ಟೆನ್ಸ್ ಬೇಕು. ಕರೆಕ್ಟ್ ಸರ್, ನಮ್ಮ ಡಿಸ್ಟೆನ್ಸ್ ಗೊತ್ತಿಲ್ಲ, ಆರ್ ಅಂತ ಬರೆದು ಬಿಡ್ರಿ. ಮಬ್ಬ ಅನ್ನೋದು ಇದಕ್ಕೆ ನೋಡಿರಿ. ಯಾಕಂತಂದು ಕೇಳ್ರಲ್ಲೇ, ಆರ್ ಆಗಲ್ಲ. ಆರ್ ಎಲ್ಲಿಂದ ಎಲ್ಲಿಗೈತಿ? ಓದಿಂದ ಪಿಗೈತಿ ಹೊರತು ಬಿದಿಂದ ಆರಿಗಿಲ್ಲ. ಅದು ಆರ್ ನಡಕ್ಕೆ ಬರ್ತೈತೆ ಅದು ಆರ್ ಅನ್ನೋದು. ಹೌದಾ? ಓದಿಂದ ಪಿ ತನಕ ಐತಿ ಹೊರತು ಬಿದಿಂದ ಪಿಗಿಲ್ಲ. ನೀವು ಬಿದಿಂದ ಪಿ ಬೇಕಂತ ನಾ ಏನು ಮಾಡ್ಬೇಕಾತ? ನೀವು ಕಲ್ತು ಬಂದಿರಿ. ಫಾರ್ ಎಕ್ಸಾಂಪಲ್, ಹಂಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, 10th ನೀವು ಒಂದು ಹಿಂಗೆ ಪ್ರಾಬ್ಲಮ್ಸ್ ಮಾಡ್ತಿದ್ರಿ ನೋಡಿರಿ. ಏನಪ್ಪ ಅಂತಂದ್ರೆ, ಹಿಂಗೆ ಟ್ರಯಾಂಗಲ್ ಇರ್ತಿದ್ದಪ್ಪ. ಹೌದಾ? ನಿಮಗೆ ಇದ್ರದ್ದು ಏರಿಯಾ ಕಂಡು ಹಿಡಿಬೇಕಂದ್ರೆ ಏನು ಮಾಡ್ತಿದ್ರಿ ನೀವು? ಈ ಟೋಟಲ್ ಟ್ರಯಾಂಗಲ್ ತೊಗೊತಿದ್ರಿ. ಏರಿಯಾ ಆಫ್ ಟೋಟಲ್ ಟ್ರಯಾಂಗಲ್ ತೊಗೊಂಡು ಅದ್ರೊಳಗೆ ಈ ಟ್ರಪೇಜಿಯಮ್ನ ನೀವು ಮೈನಸ್ ಮಾಡಿಬಿಡ್ತಿದ್ರಿ. ಆವಾಗ ಸಣ್ಣ ಟ್ರಯಾಂಗಲ್ ಏರಿಯಾ ಸಿಕ್ತಿತ್ತು. ಹಂಗೆ ಮಾಡ್ತಿದ್ರು. ಹೌದೋ ಇಲ್ಲ? ನೆನಪಂತಲ್ಲ. ಈಗ ಅದೇ ಥರ ಇಲ್ಲೂ ಕೂಡ ನಾವೇನು ಮಾಡೋಂತ, ನಮಗೆ ಈ ಡಿಸ್ಟೆನ್ಸ್ ಬೇಕಲ್ಲ, ನಾವು ಏನು ಮಾಡ್ತೇವೆ ಈಗ? ಈ ಡಿಸ್ಟೆನ್ಸ್ ಬೇಕಂತಂದ್ರೆ ಈ ಟೋಟಲ್ ಡಿಸ್ಟೆನ್ಸ್ ಒಳಗಡೆ ಈ ಡಿಸ್ಟೆನ್ಸ್ನ ಕಳೆದು ಬಿಟ್ಟೆ ಅಂತಂದ್ರೆ O to B ನನಗೇನು ಸಿಗುತ್ತಪ್ಪ? ಇದು ಹೋಯ್ತಂತಂದ್ರೆ ಸಿಗುತ್ತೋದಲ್ಲ, ಈ B to P ನಮ್ಮ ಡಿಸ್ಟೆನ್ಸ್ ಸಿಗುತ್ತೋದೋ ಇಲ್ಲ? ಅದನ್ನೇ ಮಾಡೋದು. ಈಗ ಏನೈತಿ ಟೋಟಲ್ ಡಿಸ್ಟೆನ್ಸು? ಆರ್ ಐತಿ. ಕರೆಕ್ಟ್. ಆ್ಯಂಡ್ ಇಲ್ಲಿ 1/4πε0 ಕ್ಯೂ ಏನೈತಲ್ಲ, ಇಲ್ಲಿ ಪಾಸಿಟಿವ್ ಇರ್ತೈತಿ. ಬಿಕಾಸ್ ನಾವು ಪಾಸಿಟಿವ್ ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಚಾರ್ಜ್ ಮಾಡತ್ತೀವಿ. ಸೊ ಪಾಸಿಟಿವ್ ಇರ್ತೈತಿ. ಬಟ್ ಆರ್ ಏನಾಗತ್ತೆ ಅಂತಂದ್ರೆ, ಆರ್ -a. ಮೈನಸ್ ಯಾಕೆ ಮಾಡಿದೆ? ಬಿಕಾಸ್ ನಮಗೆ ಇನ್ನು ನಾವು ತೆಗೆದಾಗ ಈ ಎ ಡಿಸ್ಟೆನ್ಸ್ನ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಎ ಡಿಸ್ಟೆನ್ಸ್ನ ತೆಗೆದಾಗ ಮಾತ್ರ ನಮಗೇನು ಸಿಗುತ್ತಪ್ಪ ಅಂತಂದ್ರೆ B to P ಡಿಸ್ಟೆನ್ಸ್ ಸಿಗುತ್ತೆ. ಕರೆಕ್ಟ್. ಸೊ R-a ವಿಲ್ ಗೆಟ್ B to P ಡಿಸ್ಟೆನ್ಸ್. ಕರೆಕ್ಟ್. ಇಷ್ಟೇ ಇರ್ತದೆ. ಅದನ್ನ ಸ್ಕ್ವೇರ್ ಮಾಡೋದೈತಿ ನಮಗೆ. ಯಾಕಂದ್ರೆ ಅಕಾರ್ಡಿಂಗ್ ಟು ಫಾರ್ಮುಲಾ ಸ್ಕ್ವೇರ್ ಮಾಡೋದೈತಿ, ನಾವು ಸ್ಕ್ವೇರ್ ಮಾಡ್ತೇವೆ. ಮೇಕ್ ಇಟ್ ಇಕ್ವೇಷನ್ ನಂಬರ್ 2. ಈಗ ಸರ್ ಸಿಂಪಲ್ ಐತಿ, ಇಷ್ಟು ಬಂದುಬಿಡ್ತಾನೆ ಮುಗಿತ್ರಿ ನಿಮ್ದು. ಅಗೇನ್ ಈ 30% ಕೆಲಸ ಆಗಿತ್ತು ಡೈಗ್ರಾಮ್ ಒಳಗೆ. 30 ಪ್ಲಸ್ ಇನ್ನೊಂದು 30 ಮಾಡ್ಕೊರಿ, ಎಷ್ಟು ಆಯ್ತು ರೀ? 60% ಕೆಲಸ ಮುಗಿತು ನಿಮ್ದಿಲ್ಲ. ಇನ್ನು ಬರೀ ಎಷ್ಟು ಉಳಿದಂಗೆ ಆತ? 40%. ಲಘುನ ಮಾಡಿಬಿಟ್ವಿ ನಾವು. ಹೌದಾ? ರೈಟ್. ಸೊ ನೋಡ್ರಿ ಇಲ್ಲಿ, ಈಗ ಸಿಂಪಲ್ ಏನಂತಂದ್ರೆ, ನಾವು ಈಗಾಗಲೇ ಇಲ್ಲಿ ಬರ್ಕೊಂಡಿದ್ವಿ. ವಿ ನೋ ದ್ಯಾಟ್. ನಮ್ಗೆ ಗೊತ್ತಿಲ್ಲ, ಬಟ್ ನಾವು ಬರ್ಕೊಂಡ್ಬಿಟ್ಟಿದ್ವಿ. ಏನಂತ? ಇ ಎ ಪಿ ಪ್ಲಸ್ ಇ ಬಿ ಪಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಇ ಆರ್ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ಅದನ್ನ ಇಲ್ಲಿ ಮತ್ತೆ ಹಚ್ಕೋರಿ. ಓಕೆ, ಏನು? ಇ ಈಸ್ ಈಕ್ವಲ್ ಟು ಇ ಎ ಪಿ ಪ್ಲಸ್, ಓಕೆ ಇದು ಆ್ಯಕ್ಚುಲಿ ಸಬ್ಸ್ಕ್ರಿಪ್ಟ್ನಾಗ ಬರೀಬೇಕಿಲ್ಲಿ, ಇ ಎ ಪಿ ಪ್ಲಸ್ ಇ ಬಿ ಪಿ. ಏನು ರೀ? ಇ ಬಿ ಪಿ. ಕರೆಕ್ಟ್. ಹಿಂಗಿದ್ದಾಗ ಫಸ್ಟ್ ಥಿಂಗ್ ನೋಡ್ರಿ, ಏನು ಮಾಡ್ತೀರಿ? ಇ ಎ ಪಿ ಮತ್ತು ಇ ಬಿ ಪಿ ವ್ಯಾಲ್ಯೂಸ್ನ ಸಪ್ರೇಟ್ ಮಾಡಿರಿ. ಏನೈತಿ?
1/4πε0 ಮೈನಸ್ ಐತಾ ಇದು ಆ್ಯಕ್ಚುಲಿ ಎ ಪಿ ಹೌದಾ, ಅಂದರೆ ಈ ಥರ ಬರೀಬೇಕಾ, ಮೈನಸ್ 1/4πε0 ಇಂಟು ಕ್ಯೂ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಆಯಿತಾ. ಚೆಕ್ ಮಾಡ್ಕೊರಿ, ನಾ ಆಗಲ್ಲ ಹೇಳಿದ್ದೆ ಹೌದಾ, ಇಲ್ಲೇ ಐತಿ ಕರೆಕ್ಟ್. ಇಕ್ವೇಷನ್ ನಂಬರ್ 1 ಇಕ್ವೇಷನ್ ನಂಬರ್ 2 ಒಳಗೇನೈತಿ ಪ್ಲಸ್ ಐತೆ ಚಾರ್ಜ್ ನಮ್ದು 1/4πε0 ಕ್ಯೂ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ಸಾರಿ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಹೌದಾ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಐತಿ. ಇಷ್ಟು ನಮಗೆ ಸಿಗ್ತೈತಿ ಹೌದಾ, ಇಷ್ಟು ನಮಗೆ ಸಿಗ್ತೈತಿ. ಈಗ ಇದ್ರೊಳಗೆ ನಾವು ಏನು ಮಾಡೋಣ ಅಂತ ಕಾಮನ್ ತೆಗೋಣ. ಏನೇನು ಕಾಮನ್ ತೆಗಿಯಕ್ಕೆ ಬರ್ತೈತಿ, ಇಬ್ಬರು ಕಡೆ ಒಟ್ಟು ಇಸ್ಕೊಳಕ್ಕೆ ಬಂದಿರ್ಬೇಕು ನೋಡ್ರಿ. ಓಕೆ, ಇಸ್ಕೊಂಡ್ರೆ ಇಬ್ಬರು ಕಡೆ ಇಸ್ಕೋಬೇಕು. ಏನೇನು ಇಸ್ಕೋಬೋದು, ಫಸ್ಟ್ ಥಿಂಗ್ ನಾವು ಏನೇನು ಇಸ್ಕೋಬೋದಪ್ಪ ಅಂತಂದ್ರೆ 1/4πε0 ಇಸ್ಕೋಬೋದು, ಕ್ಯೂ ಇಸ್ಕೋಬೋದು. ಅಕ್ಕೈತೆ ಇಲ್ಲ ನೋಡ್ಬೇಕಾದ್ರೆ 1/4πε0 1/4πε0 ಇಬ್ಬರು ಕಡೆ ಐತಿ ಕಸ್ಕೋರಿ. ಕ್ಯೂ ಇಬ್ಬರು ಕಡೆ ಐತಿ ಕಸ್ಕೋರಿ. ಇಲ್ಲಿ ಅಷ್ಟೇ -1 ಹೊರಗಡೆ ಅಲ್ಲೇ ಉಳಿತದೆ, ಕ್ಯೂ ಅಷ್ಟೇ ಕಸ್ಕೊತೇವಲ್ಲ ಅದಕ್ಕೆ. ಓಕೆನಾ, ಅವಾಗೇನಾಗುತ್ತೆ ನಮಗಿಲ್ಲೇ ಆನ್ಸರ್ ಒಳಗೆ, ಸೊ ನಾವು ಕಸ್ಕೊಂಡು ಬಿಟ್ವಿ ಅಂತಂದ್ರೆ ಅದಕ್ಕೆ ಕಡೆ ಪಾಪ ಏನು ಉಳಿತಾರೆ ಹೊರಗಡೆ ಅಂತೂ ಕ್ಯೂ ಬೈ 4πε0, ಯಾಕಂದ್ರೆ ಕ್ಯೂ ಇಂಟು 1 ಕ್ಯೂನ ಆಗುತ್ತಾ, ಕ್ಯೂ ಬೈ 4πε0 ಬರ್ತಾ ಒಳಗಡೆ ಏನು ಉಳಿತಾ -1/r ಪ್ಲಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ 1/r ಮೈನಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್. ಇದಾದಮೇಲೆ ನಾ ಏನು ಮಾಡ್ತೇನೆ, ನೋಡೋಕೆ ಸ್ವಲ್ಪ ಚಂದ ಕಾಣಲ್ಲಲ್ಲ, ನೆಗೆಟಿವ್ ಸ್ಟಾರ್ಟಿಂಗು ಪಾಸಿಟಿವ್ ಲಾಸ್ಟಿಗೆ ಅಂತಂದ್ರೆ ಸ್ವಲ್ಪ ಶಿಫ್ಟಿಂಗ್ ಮಾಡ್ತೇನೆ. ನಾನು ಏನು ಮಾಡ್ತೇನೆ, ಶಿಫ್ಟಿಂಗ್ ಮಾಡ್ತೇನೆ. ಇನ್ನು ಇತ್ಲಾಗ ಹೋಗಿದ್ದೇನೆ, ನಾನು ಅತ್ಲಾಗ ಹೋಗಿದ್ದೇನೆ. ಅವಾಗೇನಾಗುತ್ತಾ ಈಸ್ ಈಕ್ವಲ್ ಟು ಕ್ಯೂ ಬೈ 4πε0 ಓಕೆ ಇಂಟು 1/r ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್, ಯಾಕಂದ್ರೆ ಮೈನಸ್ ಏನೈತಲ್ಲ ಇಲ್ಲೇ ಮೈನಸ್ 1/r ಪ್ಲಸ್ ಎ ಹೋಲ್ ಸ್ಕ್ವೇರ್. ಈಗ ಎಲ್ ಸಿ ಎಮ್ ತೆಗಿದು ನಮ್ಗೆ ಗೊತ್ತೈತೆ, ಮಾಡಿರಿ. ಮತ್ತು ಇನ್ನೇನದ ಎಲ್ ಸಿ ಎಮ್ ತೆಗಿದು ನೋಡಿರಲ್ಲ ಇಲ್ಲೆಲ್ಲ, ರೈಟ್. ಸೊ ಎಲ್ ಸಿ ಎಮ್ ಏನು ಹೇಳುತ್ತಪ್ಪ ನಮಗೆ, ಫಸ್ಟ್ ಥಿಂಗ್ ಈಸ್ ಈಕ್ವಲ್ ಟು ಈ ಕ್ಯೂ ಬೈ 4πε0 ಆ್ಯಸ್ ಇಟ್ ಇಸ್ ಇಟ್ಕೋರಿ. ಓಕೆ ರೈಟ್. ಸೊ ಏನಾಗುತ್ತೆ ಇದು ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆರ್ ಪ್ಲಸ್ ಎಸ್ ಹೋಲ್ ಸ್ಕ್ವೇರ್. ಇದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಇದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಅವಾಗ ಏನಾಗುತ್ತೆ ನಮಗಿಲ್ಲಿ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್, ಯಾಕಂದ್ರೆ ಮೈನಸ್ ಏನು ಆ್ಯಸ್ ಇಟ್ ಈಸ್. ಓಕೆ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ತಳಗಡೆ ಇವೆರಡು ಮಲ್ಟಿಪ್ಲೈ ಆಗ್ತಾವ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಕರೆಕ್ಟ್. ಈಗಿಲ್ಲಿ ನಾವು ಸ್ವಲ್ಪ ಫಾರ್ಮುಲಾನ ನಾವು ರಿಲೇಟ್ ಮಾಡಬೇಕಾಗತ್ತೆ, ನೆನಪಿಟ್ಕೋರಿ. ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಹೆಂಗೆ ಕಾಣತ್ತೀವಿ ಒಂಥರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ಯಾಟ್ನಾಗ ಕಾಣತೈತಾ. ಹಂಗಾರೆ ನಾ ಎ ಪ್ಲಸ್ ಬಿ ಫಾರ್ಮ್ಯಾಟ್ನಾಗ ಕಾಣತೈತೆ ಅಂತಂದ್ರೆ ಆ ಟೈಪ್ ಬರ್ಕೋಬೋದಲ್ಲ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನೈತಿ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ar. ದಟ್ ಮೀನ್ಸ್ ವಾಟ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಕರೆಕ್ಟ್. ಇಲ್ಲಿ ಕೂಡ ಸೇಮ್ ಮೈನಸ್ ಏನು ಆ್ಯಸ್ ಇಟ್ ಇಸ್ ಇಟ್ರಿ, ಬ್ರ್ಯಾಕೆಟ್ ಹಾಕ್ರಿ, ಬಕೆಟ್ ಹಾಕ್ರಿ, ಏನಾರು ಹಾಕ್ರಿ, ಒಟ್ಟು ಡಿಫ್ರೆಂಟ್ ಅನ್ಸಿರ್ಬೇಕಲ್ಲ ಹೌದಾ. ಸೇಮ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ಗೆ ಏನೈತಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದ್ರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ar. ಹೌದಾ. ತೆಳಗಡೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಭಾಳಷ್ಟು ಮಂದಿ ಕನ್ಫ್ಯೂಷನ್ ಆಗ್ಬಿಡ್ತೀರಿ ಇಲ್ಲಿ ಹೆಂಗೆ ತೊಗೊಳೋದು ಏನು ತಾನ ಅಂತಂದು. ಈಗ ಇದನ್ನು ನೋಡೋಕೆ ಒಂದು ಲೆಕ್ಕದಾಗ ನಿಮಗೆ ಈ ಟೈಪ್ ಕಾಣತೈತಿ ನೋಡ್ರಿ. ಈ ಟೈಪ್ ಒಂದು ಫಾರ್ಮುಲಾ ಯಾವ್ದು ಹೇಳ್ರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎಲ್ಲೋ ಕೇಳ್ದಂಗೆ ಐತಲ್ಲೋ ಮಾಸ್ತರ್ ಅದು. ಹಾಂ, ಕೇಳಿರಿ. ಎಲ್ಲಿ ಕೇಳಿರಿ, 10th ಕೇಳಿರಿ, 10th 9th ಒಳಗೆ ಕೇಳ್ಕೊಂಡು ಬಂದಿರಿ. ಕರೆಕ್ಟ್. ಸೊ ಏನದೈತೆ ಫಾರ್ಮುಲಾ ಏನು ಹೇಳುತ್ತಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈಗ ಇದು ಎಕ್ಸಾಕ್ಟ್ಲಿ ನಮಗೆ ಸಿಕ್ಕಿರುವಂಥ ಫಾರ್ಮುಲಾ ಒಳಗೆ ಜಸ್ಟ್ ಏನು ಸ್ಲೈಡ್ ಚೇಂಜ್ ಅಂತಂದ್ರೆ ಸ್ಕ್ವೇರ್ ಐತೆ ಎರಡು ಕಡೆ. ಉಳ್ಕಿದ್ದು ಆ್ಯಸ್ ಇಟ್ ಇಸ್ ಐತೆ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಫಾರ್ಮ್ಯಾಟ್ನಾಗ. ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮ್ಯಾಟ್ನಾಗ ಐತೆ ಅಂತಂದ್ರೆ ನಾನು ಇನ್ನೇನು ಮಾಡ್ತೀನಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ಯಾಟ್ನಾಗ ಬರೀಬಹುದಾ. ಹಾಗಾದ್ರೆ ಇದು ಏನಾಗುತ್ತಪ್ಪ ನಮಗೆ ಈಗಿದ, ಕರೆಕ್ಟ್. ಇಲ್ಲಿ ಏನಾಗುತ್ತಪ್ಪ ಇದು ಆರ್ ಸ್ಕ್ವೇರ್. ನೋಡಿರಿ ಇಲ್ಲಿ ಸ್ವಲ್ಪ ಸ್ಲೈಡ್ ಚೇಂಜಸ್ ಆಮೇಲೆ ಲಾಸ್ಟಿಗೆ ಆಗುತ್ತೆ, ನಿಮ್ಗೆ ತೋರಿಸ್ತೀನಿ. ಸೊ ಮೊದಲಕ್ಕೆ ಇಷ್ಟು ಅರ್ಥ ಮಾಡ್ಕೊರಿ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಅದಕ್ಕೆ ಸ್ಕ್ವೇರ್ ಆಗೈತೆ, ಎರಡಕ್ಕೂ ಸ್ಕ್ವೇರ್ ಆಗೈತೆ ಅನ್ನ. ಇದಕ್ಕೂ ಏನು ಮಾಡ್ಬೇಕಾಗತ್ತ, ಸ್ಕ್ವೇರ್ ಮಾಡ್ಬೇಕಾಗತ್ತ. ಇದಕ್ಕೂ ನಾ ಏನು ಮಾಡ್ಬೇಕಾಗತ್ತ, ಸ್ಕ್ವೇರ್ ಮಾಡ್ಬೇಕಾಗತ್ತ. ಅರ್ಥ ಆಗ್ಲಿಕ್ಕತ್ತದ ಇಲ್ಲಿ ತನಕ? ಏನು ಡೌಟ್ ಐತಿ ಇಲ್ಲ.
ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನಿಮಗೇನೋ ತಿಳಿಲಿಲ್ಲ ಅಂತ ನೀ ಕಾನ್ಸೆಪ್ಟ್ ಮತ್ತು ಹಿಂದೆ ಜಗ್ರಿ ವಿಡಿಯೋ ಬೇಕಾದಂಗೆ ಟೈಮ್ ಹೋದ್ರೂ ಚಿಂತಿಲ್ಲ, ಬಟ್ ಕಲ್ಕೋರಿ, ಕಾನ್ಸೆಪ್ಟ್ ಕಲ್ಕೋರಿ. ಹಿಂದೆ ವಿಡಿಯೋ ಹಿಂದೆ ಜಗ್ ಹೋಗಿರಿ ಮತ್ತು ನೋಡಿರಿ, ಹಿಂದೆ ಜಗ್ ಹೋಗಿರಿ ನೋಡಿರಿ. ಓಕೆ ರೈಟ್. ನೆಕ್ಸ್ಟ್ ಏನು ಮಾಡ್ತೀರಿ ಈಗ? ಸಿಂಪ್ಲಿಫೈ ಮಾಡೋದು, ನಾರ್ಮಲ್ ಸಿಂಪ್ಲಿಫಿಕೇಷನ್. Q/4 ಆ್ಯಸ್ ಇಟ್ ಇಸ್ ಇರ್ತದ. ಓಕೆ, ನಾವು R² A² 2AR ಕಲ್ಟ್ ಐತಿ. ಹೆಂಗೆ ಹಂಗೆ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿಬಿಟ್ಟೆ, ಇಲ್ಲೇ ಡೈರೆಕ್ಟ್ ಬರೆದುಬಿಟ್ಟೆ ನಾನು ಇಲ್ಲಿ ಸ್ವಲ್ಪ. ಓಕೆ ರೈಟ್, ಇಲ್ಲಿ ನೋಡಿರಿ ಡೈರೆಕ್ಟ್ ಬರ್ತೀನಿ. ಮೈನಸ್ ಇಂಟು ಮೈನಸ್ ಏನಾಯಿತು? ಮೈನಸ್ ಇಂಟು ಪ್ಲಸ್ ಏನಾಯಿತು? ಮೈನಸ್ ಆಯಿತು. ಮೈನಸ್ ಇಂಟು ಇಲ್ಲಿ ಪ್ಲಸ್ ಇತ್ತಲ್ಲ ಮುಂಚೆ, ಸೊ ಮೈನಸ್ ಇಂಟು ಪ್ಲಸ್ ಏನಾಯಿತು? ಆನ್ಸರ್ ಮೈನಸ್ ಬಂತು. ಅದೇ ಥರ ಇಲ್ಲಿ ಮೈನಸ್ ಇತ್ತ ಮುಂಚೆ, ಹೀಗಾಗಿದೆ ಏನಾಯ್ತದ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಕರೆಕ್ಟ್, ಪ್ಲಸ್ ಆಯ್ತು. ಈ ಥರ ನಾ ಹೆಂಗೆ ತೊಗೊಂಡೆ ಗೊತ್ತಾಯ್ತು. ನಾನು ನಿಮ್ಗೆ ಗೊತ್ತಾಗಿಲ್ಲಲ್ಲ, ನಿಮಗಿನ್ನ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ನಿಮಗೆ ಆ್ಯಕ್ಚುಲಿ ಇಲ್ಲಿ ಏನಿತ್ತು? ಮೈನಸ್ ಇತ್ತು, ಹೌದಾ? ಇದು ಪ್ಲಸ್ ಇತ್ತು, ಇಲ್ಲಾಗಲೇ ಮೈನಸ್ ಇತ್ತಿಲ್ಲ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾದ್ರೆ ಇದನ್ನು ಈ ಥರ ನಾ ಬರೀಬಹುದಾ? ನೋಡ್ರಿ ಬೇಕಾದ್ರೆ. ಓಕೆ, ಜಸ್ಟ್ ಅ ಮಿನಿಟ್. ಈ ಥರ ಬರೀಬಹುದಾ? ಏನಾಗುತ್ತಿದು? ಇದು ಮೈನಸ್ R² ಆಗುತ್ತೆ, ಇದು ಮೈನಸ್ A² ಆಗುತ್ತೆ, ಇದು ಪ್ಲಸ್ 2AR ಆಗುತ್ತೆ. ಯಾಕೆ? ನಾವು ಈಗ ಜಸ್ಟ್ ನೋಡಿದ್ದೇವೆ, ಹೌದಾ? ಈಗ ಏನಿಲ್ಲ, ಜಸ್ಟ್ ಸ್ವಲ್ಪ ಸಾಯಿಸೋ ಕೆಲಸ ಇದೆ, ನಮ್ಮ ಮಲ್ಡ್ರ್ ಮಾಡೋ ಕೆಲಸ ಐತಿ ಈಗ ನಮ್ಗೆ. ಯಾರ್ಯಾರು ಮಲ್ಡ್ರ್ ಮಾಡ್ತೀರಿ? R² ಮೈನಸ್ R² ಪ್ಲಸ್ R² ಪ್ಲಸ್ A² ಮೈನಸ್ A² ಸಾಯಿಸ್ರಿ. ಉಳಿದಿದ್ದೇನು? 2AR ಎರಡು ಏನಿದಾವ? ಸೇಮ್ ಇದಾವೆ. ಅಂದು ಏನಾಗ್ತದೆ? ಆ್ಯಡ್ ಆಗ್ತದೆ. ಆ್ಯಡ್ ಆತಂದ್ರೆ ಏನಾಗುತ್ತೆ ನಮಗಿಲ್ಲಿ? 4AR ಆಗುತ್ತೆ. 2 + 2 4 AR ವೇರಿಯೇಬಲ್ಸ್ ಇರ್ತಾವೆ, ವೇರಿಯೇಬಲ್ಸ್ ಕಾಮನ್ನಾಗಿ ಹಂಗೆ ಉಳಿತದೆ. ಕರೆಕ್ಟ್. ಸೊ ತೆಳಗಡೆ ಏನು ಬರಿತೀರಿ ನೀವು? ಈಗ ಇಲ್ಲಿ ನೋಡ್ರಿ, ತೆಳಗಡೆ R² 2 × 2 ಆಗಬೇಕಾ? ಯಾಕಂದ್ರೆ ಎಕ್ಸ್ಪೋನೆನ್ಷಿಯಲ್ ರೂಲ್ ಏನು ಹೇಳ್ತಾರೆ? A⁴ n = A⁴m × n. ಅಂದರೆ ಇರ್ತಕ್ಕಂಥ ಪವರ್ಸ್ಗಳನ್ನ ನೀವು ಮಲ್ಟಿಪ್ಲೈ ಮಾಡ್ಬೇಕು, ಡಿಫ್ರೆಂಟ್ ಇದ್ದರೂ ಕೂಡ ಅಥವಾ ಸೇಮ್ ಇದ್ದರೂ ಕೂಡ, ಹೌದಾ? ಹಿಂಗೆ ಹೋಲ್ ಬ್ರ್ಯಾಕೆಟ್ನಾಗ ಕೊಟ್ಟಾಗ ಪವರ್ ಮಲ್ಟಿಪ್ಲೈ ಮಾಡಿರಿ, ಅವಾಗ ಏನಾಗುತ್ತೆ? R⁴ ಆಗುತ್ತೆ. ಇದೇನಾಗುತ್ತೆ? A⁴ ಆಗುತ್ತೆ. ಕರೆಕ್ಟ್. ಇಲ್ಲಿ ತನಕ ಏನೋ ನಿಮ್ಮ ಡೌಟ್ಸ್ ಇದ್ದು ಅಂತಂದು ಕೇಳಬಹುದು. ತುಂಬ ಇಲ್ಲಿ ತನಕ ಇದು, ಯಾಕಂದ್ರೆ ಈ ಸ್ಟೆಪ್ಸ್ ಇಲ್ಲಿ ತನಕ ಇಂಪಾರ್ಟೆಂಟ್ ಆಕತ್ತೆ. ಓಕೆ, ಇಂಪಾರ್ಟೆಂಟ್ ಆಕತ್ತೆ. ಇಲ್ಲಿಂದ ಇಲ್ಲಿ ತನಕ ನಿಮಗೆ ಯಾವುದೇ ರೀತಿ ಡೌಟ್ ಇತ್ತು ಅಂತ ಪಾಸ್ ಮಾಡಿರಿ, ನೋಡಿರಿ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಏನು ಮಾಡೋಣ ನಾವು ಅಂತಂದ್ರೆ, ಈಗ ನಾನು ಹೇಳಿದ್ದೆ ನಿಮಗೆ, ಯಾಕಂದರೆ ಡೈಪೋಲ್ ಮೇಲ್ಗಡೆ ಅದಲ್ಲ ಇದು. ಡೈಪೋಲ್ ಅಂತಂದ್ರೆ ಏನಂತ ಹೇಳಿದ್ದೆ? ಇಟ್ ಇಸ್ ಅ ಸ್ಮಾಲ್ ಡಿಸ್ಟೆನ್ಸ್. ಇದನ್ನು ಈ ಡಿಸ್ಟೆನ್ಸ್ ಏನೈತಿದೆ? 2a ಆಯಿತಾ? ಇದು ವೆರಿ ಸ್ಮಾಲ್ ಡಿಸ್ಟೆನ್ಸ್ ಐತೆ ಅಂತ ಹೇಳಿದ್ನೇ, ಇದ್ರ ಡಿಸ್ಟೆನ್ಸ್. ಹಾಗಾದ್ರೆ ಇದು ಸ್ಮಾಲ್ ಐತಿ ಅಂತಂದ್ರೆ, ಓಕೆ, ಏನಿದೆ ಹಾಫ್ ಇದಾವಲ್ಲ, ಇವು ಕೂಡ ಸ್ಮಾಲ್ ಇರ್ತಾವೆ, ಹೌದಾ ಇಲ್ಲ? ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಸಣ್ಣದೊಂದು ಏನಪ್ಪ ಅಂತಂದು ಮಾರ್ಬಲ್ ಐತೆ ಅಂತ ಅಂದ್ಕೊಳ್ಳೋಣ. ಅದನ್ನು ನಾವು ಒಡೆದೆ ಅಂತ ಅನ್ಕೋ, 2 ಪಾಳು ಮಾಡಿದೆ, ಒಂದು ಹಿಂಗೊಂದು ಹಾಫ್ ಸಿಗುತ್ತೆ, ಹಿಂಗೊಂದು ಹಾಫ್ ಸಿಗುತ್ತೆ. ಇವೆರಡು ಏನಾಕ್ಕವ? 2 ಪೀಸ್ ಆದಮೇಲೆ ಇವು ಇದಕ್ಕಿಂತ ಸಣ್ಣ ಹಾಕ ಹೋದೋ ಇಲ್ಲೋ? ಟೋಟಲ್ ಹೇಳ್ಬೇಕಂದ್ರೆ ಏನಾದವು? ಭಾಳ ಸಣ್ಣ ಆದವು, ಅವಲ್ಲ? ಭಾಳ ಸಣ್ಣ ಆದವು. ಅದೇ ಥರ ಇಲ್ಲೂ ಕೂಡ ಟೋಟಲ್ 2a ಡಿಸ್ಟೆನ್ಸ್ ಒಳಗೆ ಹಾಫ್ ಮಾಡಿದ್ವಿ. ಮತ್ತು ಅಂದ್ಮೇಳಕ್ಕೆ ಇವು ಇದಕ್ಕಿಂತ ಸಣ್ಣ ಅದು ಹೌದೋ ಇಲ್ಲ ಇವು a ಅನ್ನೋ ಡಿಸ್ಟೆನ್ಸ್. ಹಾಗಾದ್ರೆ ನಾನು ಈ ಥರ ಅನ್ಬೋದಾ? ನೋಡ್ರಿ ಬೇಕಾದ್ರೆ ನಾ ಈಗ ತೋರಿಸ್ತೀನಿ ನಿಮಗೆ. ಹೆಂಗಂತಂದ್ರೆ ನೋಡ್ರಿ, ಹಿಯರ್ A ಈಸ್ ವೆರಿ ಮಚ್ ಸ್ಮಾಲರ್ ದ್ಯಾನ್ R, ಹೌದಾ? ಭಾಳ ಸಣ್ಣದೈತೆ. ಅಥವಾ ನೀವು ಹಿಂಗೂ ಬರೀಬೋದು. ಓಕೆ, ಹಿಂಗೂ ಬರೀಬೋದು. ಹೆಂಗೆ? R ಈಸ್ ಫಾರ್ ಮೋರ್ ಗ್ರೇಟರ್ ದ್ಯಾನ್ A. ಎರಡೂ ಒಂದ, ಹಿಂಗಾರ ಬರೀರಿ ಅಥವಾ A ಈಸ್ ಲೆಸ್ ದ್ಯಾನ್ R ಅಂತಾರೆ ಬರೀರಿ. ನಿಮ್ಗೆ ಯಾರು ಕಂಫರ್ಟೇಬಲ್ ಆಕೈತೆ ಅದನ್ನು ಬರೀರಿ. ರೈಟ್. ಸೊ ಈ ಥರ ಬರೀಬೇಕು. ಇದು ಇಂಪಾರ್ಟೆಂಟ್ ಆಕದು ಈ ಪಾರ್ಟ್. ಯಾಕಂದ್ರೆ ನೀವು ಬರಲಾರ್ದೆ ನೀವು ಲಾಸ್ಟಿಗಲ್ಲಿ ಲೆಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಮಾರ್ಕ್ಸ್ ಹೋಗ್ತಾವೆ. ನಿಮಗೆ ಎಷ್ಟು? 1 ಮಾರ್ಕ್ಸ್ ಹೋಗ್ತದೆ, 4 ಮಾರ್ಕ್ಸ್ ಅಷ್ಟೇ ಬರ್ತಾವೆ ನಿಮಗೆ. ಆಮೇಲೆ ಹುಡುಕಾಡ್ತೀರಿ, ಎಲ್ಲ ತಪ್ಪೇನಿ ಎಲ್ಲ ಬರೆಯೋಂಗೆ ಬರ್ದಿರ್ತೀರಿ, ಎಲ್ಲ ಕರೆಕ್ಟ್ ಬರೆದಿರ್ತೀರಿ. ಅದು ಪ್ರಾಬ್ಲಮ್ ಏನಾಗುತ್ತೆ? ಈ ಸ್ಮಾಲ್ ಮಿಸ್ಟೇಕ್ ನಿಮಗೆ ಭಾಳಷ್ಟು ಮಾರ್ಕ್ಸ್ಗಳನ್ನ ಕಳ್ಕೊಳ್ಳೋಂಗೆ ಮಾಡುತ್ತೆ. ಓಕೆ, ಸೊ ಇಷ್ಟು ಬರೆದ ಮೇಲೆ ದಟ್ ಮೀನ್ಸ್ ವಾಟ್? ಇದು ತೀರಾ ಸ್ಮಾಲ್ ಐತಿ. ತೀರಾ ಸ್ಮಾಲ್ ಇತ್ತಂತ ನಾವು ಏನು ಮಾಡ್ತೀವಿ? ನಮ್ಮ ಫಿಸಿಕ್ಸ್ ಒಳಗೆ ನಾವು ನೆಗ್ಲಿಜಿಬಲ್ ಅಂತ ಅಂದ್ಕೊಂಡ್ಬಿಡ್ತೀವಿ.
ಅದು ನಾವು ನೆಗ್ಲೆಕ್ಟ್ ಮಾಡ್ತೇವೆ, ತೀರ ಚಿಕ್ಕದೈತಿ ಅಂತ ಕಾಸು. ನಮ್ಮಲ್ಲಿ ಅವ್ರಿಗೆ ಗೊತ್ತಿಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಂದು. ಹಿಂಗಾಗಿ ಅವ್ರು ಏನು ಅನ್ಕೊತಾರೆ, ನೆಗ್ಲೆಕ್ಟ್ ಮಾಡೋಣ, ಏನು ಮಾಡೋಣ, ನೆಗ್ಲೆಕ್ಟ್ ಮಾಡೋಣ. ನೆಗ್ಲೆಕ್ಟ್ ಮಾಡಿದ ಕೂಡಿದ್ರೆ ವ್ಯಾಲ್ಯೂ ಅವ್ರು ಏನಂತ ತೊಗೊತಾರೆ, 0 ಅಂತ ತೊಗೊತಾರೆ. 0 ಅಂತ ತೊಗೊಂಡ್ಕೂಳೆ ಈ ಟೋಟಲ್ ವ್ಯಾಲ್ಯೂನೇ ಇರೋಂಗಿಲ್ಲ. ಅವಾಗ ಏನು ಉಳಿತಾರೆ, ಬರೀ r⁴ ಉಳಿತಾರೆ. ಏನು ಉಳಿತಾರೆ, r⁴ ಉಳಿತಾರೆ. ಹಾಗಾದ್ರೆ ನಾನು ಈ ಥರ ಬರೀಬಹುದಾ, E = q/4πε0 ಐತಾ. ಓಕೆ, ಇನ್ನೂ ಒಂದು ನೋಡ್ರಿ ಚೇಂಜಸ್ ಏನು ಮಾಡ್ತೀನಿ. 4ar ಅಂತ ಐತಲ್ಲ, 4 ಐತಲ್ಲ ಇಲ್ಲಿ, 4ಅನ್ನು ಈ ಥರ ಬರ್ಕೋಬೋದಾ, 2 × 2 ಇಲ್ಲಿ ಮುಂದೆ ar, ಹೌದಾ, a × r ಅಂತ ಐತಿ. ಇಲ್ಲಿ ತೆಳಗಡೆ ಇದು ಈ ಎ ಅನ್ನೋದು ನೆಗ್ಲಿಜಿಬಲ್ ಆಯ್ತು ಅಂದ್ರೆ ಏನಾಗುತ್ತೆ, r⁴ ಉಳಿತಾರೆ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ, ಎ ಅನ್ನೋ ಡಿಸ್ಟೆನ್ಸು ಇದು ತುಂಬ ಚಿಕ್ಕದಿರ್ತಾರೆ. ಇಟ್ ಇಸ್ ವೆರಿ ಮಚ್ ಸ್ಮಾಲರ್ ದ್ಯಾನ್ ವಾಟ್ ಆರಿಗೆ ಕಂಪೇರ್ ಮಾಡೋಕೆ ಇದು ತುಂಬ ಚಿಕ್ಕದಾಗಿರ್ತಾರೆ. ಈ ಸಂಬಂಧ ನಾವೇನು ಮಾಡ್ತೀವಿ, ಏನನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ, ವಿಲ್ ನೆಗ್ಲೆಕ್ಟ್ ದ ಎ. ಓಕೆ, ವ್ಯಾಲ್ಯೂ ಆಫ್ ಏನು ನೆಗ್ಲೆಕ್ಟ್ ಮಾಡ್ತೀವಿ, ಅದನ್ನ 0 ಅಂತ ತೊಗೊತೇವೆ ನಾವು. 0 ಅಂತ ತೊಗೊಂಡಾಗ ಏನಾಗುತ್ತೆ, r⁴ ಅಷ್ಟೇ ಉಳಿತದೆ. ಓಕೆ, ಈಗ ಸಿಂಪಲ್ ಅದ ರೀ, ಕ್ಯಾನ್ಸಲೇಷನ್, ಅಗೇನ್ ಕ್ಯಾನ್ಸಲೇಷನ್ ಏನದ, ಇಲ್ಲಿ r⁴ ಐತಿ, ಇಲ್ಲಿ r ಐತಿ. ಸೊ ಇದೇನಾಗ್ತದೆ, ಕ್ಯಾನ್ಸಲ್ ಔಟ್ ಆಗಿ r³ ಆಗುತ್ತೆ ತೆಳಗಡೆ. E = ನಮಗೇನು ಸಿಗುತ್ತಾ, ಫಸ್ಟ್ ಥಿಂಗ್ ನೋಡಿರಿ, ಇಲ್ಲಿ ಇನ್ನೂ ಒಂದು ನಾವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ r ಅಂತೂ ಹೋಗ್ತೈತಿ, ಬಟ್ ಇಲ್ಲಿ ನೋಡಿರಿ q ಮತ್ತು 2a ಇವೆರಡು ಮಲ್ಟಿಪ್ಲೈ ಆದರೆ ಏನೋ ಒಂದು ಸಿಗ್ತೈತೆ ನಮಗೆ. ಈಗ ಕಲ್ತು ಬಂದೆ ನಾನು ಅಂದಿದ್ದು ಡೈಪೋಲ್ ಬೇಕು ಅಂತಂದು. q × 2a ಇಸ್ ವಾಟ್, ಡೈಪೋಲ್ ಅಲ್ಲ. ಹಾಗಾದ್ರೆ ಬರೀಬೋದಾ ನಾವು ಈ ಥರ, q × 2a = ಈ 2 ಹೊರಗಡೆ ಇಟ್ಕೊಂಡ್ರಿ ಅಂತಂದ್ರೆ 2p ಅಂತ ಬರಿಬೋದಾ, ಇವೆರಡೂ ಸೇರಿಸಿ ನಾನು p. r ಅಂತೂ ಹೋಗ್ತೈತಾ, ಅದು r ಅಂತೂ ಹೋಗ್ತೈತಾ. ಸೊ ಬರೆಯಕ್ಕೆ ಹೋಗ್ಬೇಡ್ರಿ, ಮೇಲೆ ಕಡೆ ನ್ಯೂಮರೇಟರ್ನಾಗ ತೆಳಗಡೆ ಏನು ಉಳಿತು, r³ ಉಳಿತು, ಹೌದಾ ಇಲ್ಲ. ಇನ್ನು ಇನ್ನೂ ಚಂದಾಗ ಸ್ವಲ್ಪ ಪೌಡ್ರು ಲಿಪ್ಸ್ಟಿಕ್ ಹಚ್ಚಿ ಬರೆದ್ರೆ ಏನಾಗುತ್ತೆ, 1/4πε0. ಓಕೆ, ಇದಂತೂ ಉಳಿತದ. ಇಂಟು ಏನದ, 2p/r³ ಬಂತಿಲ್ಲ ಆನ್ಸರ್, ನಮಗೆ ಆನ್ಸರ್ ಬಂತಿಲ್ಲ. ಇಷ್ಟೇ ಇರೋದು, ಇಷ್ಟು ಬರೆದು ಬಿಟ್ರಿ ಅಂತ ನಿಮ್ಗೆ ಎಷ್ಟು ಇರ್ತಾರೆ, 5 ಮಾರ್ಕ್ಸ್ ಫಿಕ್ಸ್. ನಿಮ್ಮ ಕೈಯಾಗ 5 ಮಾರ್ಕ್ಸ್ ಫಿಕ್ಸ್. ಸೊ ಇನ್ನೆಲ್ಲ ರಿಟರ್ನ್ ಫಾರ್ಮ್ನಾಗ ಯಾವ ಥರ ಬರ್ತಿದ್ದೀನಿ ಅಬ್ಸರ್ವ್ ಮಾಡಿರಿ. ಇದು ನಾನು ಹ್ಯಾಂಡ್ ರಿಟರ್ನ್ ಬರ್ತಿದ್ದಿದ್ದಲ್ಲ. ಓಕೆ, ಫಸ್ಟ್ ಏನದಪ್ಪ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ a to p ಅಂತ ತೊಗೊತೀನಿ. ಅಲ್ಲಿ ಏನಪ್ಪ -q ಅಂತ ತೊಗೊಂಡಾಗ r+a² ಅಂತ ತೊಗೊತೀನಿ. ಯಾಕೆ ತೊಗೊಂಡು ಅಂತ ನಿಮ್ಗೆ ಹೇಳಿದೆ ಈಗ, ಹೌದಾ. ಡಿಸ್ಟೆನ್ಸ್ ಫ್ರಮ್ a to p ನಾವು ಮೆಜರ್ ಮಾಡ್ಬೇಕಂದ್ರೆ ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡ್ತೇವೆ, ಹೌದಾ. ಅದು +q ಮೆಜರ್ ಮಾಡ್ಬೇಕಂದ್ರೆ ಇದ್ರೊಳಗೆ ಇದನ್ನು ನಾವು ಮೈನಸ್ ಮಾಡ್ತೇವೆ, ಕರೆಕ್ಟ್. ಈ ಥರ ಇರ್ತದೆ. ಸೊ ಅದನ್ನ ಇಲ್ಲಿ ಬರ್ತಿದ್ದಾರೆ, ಕರೆಕ್ಟ್. ಅದೇ ಥರ b to p ಏನು ಮಾಡ್ತೀನಿ ನಾನು, 1/4πε0 r - a². ಎರಡೂ ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿದ ಕೂಡ ನನಗೇನು ಸಿಕ್ತು, ಈ ಥರ ಒಂದು ವ್ಯಾಲ್ಯೂ ಸಿಕ್ತಾ. ಫರ್ದರ್ ಏನಾಗುತ್ತೆ, ಸಿಂಪ್ಲಿಫಿಕೇಷನ್ ಮಾಡ್ತೀನಿ. ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ r² + a² + 2ar - r² - a² + 2ar ಅಂತ ಸಿಗುತ್ತೆ. ಸೊ ಅವಾಗೇನಾಗುತ್ತಪ್ಪ ಅಂತಂದು ಕ್ಯಾನ್ಸಲೇಷನ್ ಹಾಕದ. ಕ್ಯಾನ್ಸಲೇಷನ್ ಆದ ಕೂಡ r² a² - r² ಪ್ಲಸ್ r² - r² + a² - ಹೋಗ್ತಾವ. 2ar ಉಳಿತದ. 2ar + 2ar ಏನಾಗುತ್ತಾ, 4ar ಆಗುತ್ತಾ. ಇಲ್ಲಿ ಅಬ್ಸರ್ವ್ ಮಾಡಿರಿ, r ಈಸ್ ವೆರಿ ಗ್ರೇಟರ್ ದ್ಯಾನ್ a ಅಥವಾ a ಈಸ್ ವೆರಿ ಮಚ್ ಸ್ಮಾಲರ್ ದ್ಯಾನ್ r ಅಂತ ತೊಗೊಂಡ್ವಿ ಅಂತಂದ್ರೆ ಅವಾಗ a ಹೋಗ್ತದೆ, ನೆಗ್ಲೆಕ್ಟ್ ಆಗುತ್ತೆ, 0 ಆಗುತ್ತೆ ಅದ್ರ ವ್ಯಾಲ್ಯೂ. ಅವಾಗ r⁴ ಉಳಿತದೆ. r⁴ r ಕ್ಯಾನ್ಸಲ್ ಔಟ್ ಆಗ್ತದೆ. ಸೊ ನಮಗೇನು ಬರ್ತಾರೆ, ಅಲ್ಟಿಮೇಟ್ ಆನ್ಸರ್ q × 2a ಮಾಡಿದಾಗ 2p/r³. ಸೊಲ್ಯೂಷನ್ ಸಿಕ್ತಲ್ಲ. ಎನಿ ಡೌಟ್ಸ್ ಇನ್ ದಿಸ್ ಕೇಸ್? ನೋ ಡೌಟ್. ಇವಾಗ ನಾವೇನು ಮಾಡುತ್ತೆ, ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಕಲಿಯೋಣ ಅಂತ, ಆನ್ ಇಕ್ವಟೋರಿಯಲ್ ಪ್ಲೇನ್. ಈಗ ನಾನು ಸಾಲ್ವ್ ಮಾಡೋದು ಹೇಳ್ತೇನೆ ನೋಡ್ರಿ. ಫಸ್ಟ್ ಥಿಂಗ್, ಆ್ಯಸ್ ಯೂಶ್ವಲ್ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ನೀವಿಲ್ಲೇ ಡಿಸ್ಕ್ರಿಪ್ಷನ್ ಬರೀಬೇಕು. 2 ಪಾಯಿಂಟ್ ಚಾರ್ಜಸ್ ಇರ್ತಾವೆ, -q ಮತ್ತು +q ಅಂತಂದು. ab ಅಂತಂದ್ರೆ ಏನಪ್ಪ ಅಂತಂದ್ರೆ 2a ಆಗಿರ್ತದೆ ನಮ್ದು. ಹಾಗೆ p ಏನಾಗುತ್ತೆ, q × 2a ಆಗಿರ್ತದೆ. ಓಕೆನಾ, ಇಷ್ಟು ನಮಗೆ ನೆನಪು ಇರಬೇಕು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಲೆಟ್ OP = r. ಒಂದು ನೆನಪಿಟ್ಕೋರಿ, ಈ ಡಿಸ್ಟೆನ್ಸ್ ಏನಿರ್ತೈತಲ್ಲ, ಹಿಯರ್ ದಿಸ್ O to P. ಓಕೆ, O to P ಈ ಡಿಸ್ಟೆನ್ಸ್ನ ನಾವು r ಅಂತ ತೊಗೊತೇವೆ, ಇಲ್ಲಿಂದ ಇಲ್ಲಿ ತನಕ. ಸೊ ನಾವು r ಈಸ್ ನಥಿಂಗ್ ಮಾಡಿದ, r ಇಸ್ ಅ ಡಿಸ್ಟೆನ್ಸ್ ಫ್ರಮ್ O to P. ಅಲ್ಲೂ ಹೆಂಗೆ O to P ಡಿಸ್ಟೆನ್ಸ್ ಇತ್ತಲ್ಲ, ಇಲ್ಲೂ ಕೂಡ O to P ಡಿಸ್ಟೆನ್ಸ್ ಆಗಿರ್ತದೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ E ಅಂತಂದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆಟ್ P ಡ್ಯೂ ಟು A. -q ಕಡೆ ಏನಿರ್ತೈತಲ್ಲ E, ಅದು ನಾವು E1 ಅಂತ ತೊಗೊತೇವೆ. ಓಕೆ,
ಇದನ್ನು E1 ಅಂತ ತೊಗೊತೀನಿ, ಇದನ್ನ E2 ಅಂತ ತೊಗೊತೀನಿ. ಓಕೆ, ಸೊ E1 ಪ್ಲಸ್ E2 ಅವಾಗ ಏನಾಗುತ್ತೆ ನಮಗೆ ಕ್ಯಾಪಿಟಲ್ E ಸಿಗುತ್ತೆ. ಓಕೆ, ಎ ಅಥವಾ ಎ ಅಥವಾ ಇ ಬಿ ಅಂತ ತೊಗೊಬೋದು ನೀವು 1 2 ತೊಗೊಳ್ಬಲ್ಲಿ. ಸೇಮ್ ಏನಾಗುತ್ತಪ್ಪ ಇಲ್ಲೂ ಕೂಡ ಆರ್ ಪ್ಲಸ್ ಎ ಸ್ಕ್ವೇರ್. ಯಾಕೆ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಆಯಿತು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಇಲ್ಲೇ ಇದ್ರೊಳಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ನೋಡಿರಿ, ಇಲ್ಲಿ ಡ್ರಾ ಮಾಡಿ ತೋರಿಸ್ತೇನೆ ನೋಡಿರಿ ನಿಮಗೆ. ಓಕೆ ರೈಟ್, ಇದೇನಿತ್ತಲ್ಲ ಇದು ಈ ಥರ ಅದನ, ಇದು ಎ, ಇದು ಪಿ, ಇದು ಮೈನಸ್ ಕ್ಯೂ, ಈ ಕ್ಯೂ ನಾಟ್. ಈಗ ನಾನು ಇ ಎ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇ ಎ ಅಂತಂದ್ರೆ ಏನು? ಇಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಕ್ಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ಎ ಟು ಪಿ. ಹೌದಾ? ಎದಿಂದ ಪಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ತೊಗೋಬೇಕಾ? ಓಕೆ. ಸೆಕೆಂಡ್ ಥಿಂಗ್, ಇದ್ರ ಡಿಸ್ಟೆನ್ಸ್ ಎಷ್ಟೈತಿ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಇದಷ್ಟೇ ಅಲ್ಲ. ಇದು ಆರ್ ಅಂತ ಐತಿ. ಓಕೆ, ನೋಡ್ಬೇಕಾದ್ರೆ ಇನ್ನೊಂದು ಡ್ರಾ ಮಾಡ್ತೇನೆ ನಿಮಗಿನ್ನ. ಇದು ಆರ್ ಅಂತ ಐತಿ. ಓಕೆ, ಈ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ. ಈ ಡಿಸ್ಟೆನ್ಸ್ ಎಷ್ಟೈತಿ? ಎ ಆಗುತ್ತೆ, ಬಿಕಾಸ್ ಅದ್ರ ಹಾಫ್ ಅಲ್ಲ, 2a ಹಾಫ್ ಆಗುತ್ತಿದೆ. ಇದು ಎ, ಇದು ಪಿ. ಹಿಂಗಿದ್ದಾಗ ನಾವು ಒಂದೇನೋ ರೂಲ್ ಅಪ್ಲೈ ಮಾಡ್ತಿದ್ವಿ. ಈಗ ಥರ 90 ಡಿಗ್ರಿ ಐತಿ. ಓಕೆ, ಎಕ್ಸಾಕ್ಟ್ ಇಲ್ಲಿ ತೋರ್ಸೋಕೆ ಬರೋಲ್ತು ಅಷ್ಟೇ ಅದಲ್ಲೇ. ಓಕೆ, ಈ ಥರ ಹಿಂಗೆ 90 ಡಿಗ್ರಿ ಐತಿ ಅಂತಂದು ನಾವು ಏನು ರೂಲ್ ಯೂಸ್ ಮಾಡ್ತಿದ್ವಿ? ಪೈಥಾಗೋರಸ್ ಕಾಕ ಬರ್ತಿದ್ದ. ಏನು ಹೇಳ್ತಾನವ? ಹೈಪೋಟನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟು ಸೈಡ್ಸ್. ಹೌದಾ? ಹೈಪೋಟನಸ್ದ ಸ್ಕ್ವೇರ್ ಯಾವತ್ತಿದ್ಲು ಅದರದ್ದು ಅಪೋಸಿಟ್ ಇರ್ತಕ್ಕಂಥ ಬಾಹುಗಳ ಸ್ಕ್ವೇರ್ಗೆ ಈಕ್ವಲ್ ಇರ್ತದೆ. ಓಕೆ, ಏನಾಗುತ್ತದೆ? ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಏನಾಗುತ್ತೆ? ಎ ಸ್ಕ್ವೇರ್ ಆಗುತ್ತೋ ಇಲ್ಲೋ? ಓಕೆ, ಸ್ಕ್ವೇರ್ ಆಚೆ ಕಡೆ ಕಳಿಸಿದ್ರೆ ಏನಾಯ್ತು? ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಅರ್ಥ ಆಗತ್ತದ? ಎನಿ ಡೌಟ್ಸ್? ಓಕೆ, ಹಿಂಗಿದ್ದಾಗ ನಾವು ಇನ್ನು ಹಿಂಗೆ ಬರೀಬಹುದಾ? ಎ ಈಸ್ ಈಕ್ವಲ್ ಟು 1/4πε0. ಸೇಮ್ ಕ್ಯೂ ಐತಿ, ಬಟ್ ಮೈನಸ್ ಕ್ಯೂ ಅಂದ್ರೆ ಮೈನಸ್ ಆರ್ ಪ್ಲಸ್ ಎ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂಡರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಯಾಕಂತಂದ್ರೆ ನಮಗೇನು ಬಂದಿರ್ತೈತಲ್ಲ ವ್ಯಾಲ್ಯೂ, ಅದನ್ನು ನಾವು ಸ್ಕ್ವೇರ್ ಮಾಡಬೇಕು. ಸೊ ಸ್ಕ್ವೇರ್ ರೂಟ್ ಹೋಯ್ತು ಅಂತಂದ್ರೆ ನಮಗೆ ಅಲ್ಟಿಮೇಟ್ಲಿ ಎ ವ್ಯಾಲ್ಯೂ ಏನು ಸಿಗುತ್ತೆ? 1/4πε0 ಇಂಟು ಮೈನಸ್ ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಕರೆಕ್ಟ್? ಮೇಕ್ ಇಟ್ ಇಕ್ವೇಷನ್ ನಂಬರ್ 1. ಅದೇ ಥರ ಇ ಬಿ ಬಗ್ಗೆ ಮಾತಾಡಬೇಕಂದ್ರೆ ಇ ಬಿನೂ ಸೇಮ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಅದನ್ನ ಡೈರೆಕ್ಟ್ ಬರೆದ್ಬಿಡ್ತೇನೆ ನೋಡಿರಿ, ಕ್ಯಾಲ್ಕುಲೇಟ್ ಮಾಡೋ ಬಲ್ಲಿ 1/4πε0 ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಸೊ ಇಷ್ಟು ನಮಗೇನು ಸಿಗುತ್ತಪ್ಪ ಅಂತಂದ್ರೆ ನಮಗೆ ಇ ಎ ಮತ್ತು ಇ ಬಿ ಇವನ್ನೆರಡು ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಅಂತ ನಾವು ಲೆಟ್ ಮಾಡ್ಕೊತೇವೆ. ನಾವು ಟ್ವಿಸ್ಟ್ ಏನಪ್ಪ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಟ್ವಿಸ್ಟ್ ನೋಡ್ರಿ, ಇಲ್ಲಿ ಏನು ಟ್ವಿಸ್ಟ್ ಆಯ್ತಪ್ಪ ಇಲ್ಲಿ? ಈಗ ಇಲ್ಲ ಹೇಳಿದ್ದೆ ಹೌದಾ? ಈ ಥರ ಮೊದಲಕ್ಕೆ ಇಲ್ಲೇ ಇ ಬಿ ಬರ್ತದ, ಇಲ್ಲಿ ಇ ಎ ಆಗುತ್ತೆ. ಕರೆಕ್ಟ್? ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇ ಬಿ ಇಲ್ಲೇ ಕ್ಯೂ ನಾಟ್ ಇರ್ತೈತೆ, ಇಲ್ಲಿ ಪ್ಲಸ್ ಕ್ಯೂ ಇರ್ತೈತೆ, ಆಮೇಲೆ ಇಲ್ಲಿ ಮೈನಸ್ ಕ್ಯೂ ಇರ್ತೈತೆ. ಇದ್ರ ಅಲಾಂಗ್ ಇದು ಹೋಗೋಂತಲೇ ಇದು ಇಲ್ಲಿ ಅಟ್ರಾಕ್ಟ್ ಆಗುತ್ತಾ, ಇದು ಹಿಂಗೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಇ ಬಿದು ಮತ್ತು ಇ ಬಿ ಮತ್ತು ಪ್ಲಸ್ ಕ್ಯೂ, ಇ ಬಿದು ಪಾಯಿಂಟ್ ಒಳಗೆ ಇ ಬಿ ಅಂತ ನೋಡಿರಿ, ಅಟ್ ಪಾಯಿಂಟ್ ಪಿ ಇರ್ತಕ್ಕಂಥ ಕ್ಯೂ ನಾಟ್ ಮತ್ತು ಪ್ಲಸ್ ಕ್ಯೂ ಚಾರ್ಜ್ ಇವಕ್ಕೂ ನಡುವೆ ಏನಾಗುತ್ತೆ? ರಿಪಲ್ಷನ್ ಆಗುತ್ತೆ. ಅಂದ್ರೆ ಒಂದು ಚಾರ್ಜ್ ಹಿಂಗೆ ಹೋಗುತ್ತೆ, ಇನ್ನೊಂದು ಚಾರ್ಜ್ ಹಿಂಗೆ ಬರ್ತದೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ರಿಪಲ್ಷನ್ ಆಯಿತಾ? ಸೊ ರಿಪಲ್ಷನ್ ಆಯಿತು ಅಂತಂದ್ರೆ ಡೈರೆಕ್ಷನ್ ಹೆಂಗೆ ಹೋಗೋದು? ಒಂದು ಇ ಬಿದು ಹಿಂಗೆ ಹೋಗುತ್ತೆ, ಒಂದು ಇ ಬಿದು ಹಿಂಗೆ ಹೋಗೋದು, ಅಪೋಸಿಟ್ ಹಾಕೋದು. ಬಟ್ ಏದು ಹಂಗಿಲ್ಲ, ಒಂದಕ್ಕೊಂದು ಮುಂದೆ ಬರ್ತಾವೆ, ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾವೆ. ಈ ವ್ಯಾಲ್ಯೂ ಇಲ್ಲಿ ಬರ್ತದೆ, ಇದ್ರ ಇನ್ ಬಿಟ್ವೀನ್. ಇದು ನಮಗೆ ಗೊತ್ತೈತಿ. ಇಲ್ಲಿ ಒಂದು ಏನಾಗತ್ತೆ ಅಂತಂದ್ರೆ ಇ ಬಿ ಸೈನ್ ಟೀಟಾ ಆ್ಯಂಡ್ ಇ ಬಿ ಸೈನ್ ಟೀಟಾ. ಸೈನ್ ಟೀಟಾ ಯಾಕೆ ತೊಗೊಂಡೆ? ಬಿಕಾಸ್ ಇಟ್ ಇಸ್ ಇನ್ ದ ವೈ ಆ್ಯಕ್ಸಿಸ್. ಯಾವುದು? ವೈ ಆ್ಯಕ್ಸಿಸ್ನಾಗ ಇರೋದು. ಅಲ್ಲಿ ಕರೆಕ್ಟ್ ಗೊತ್ತಾಗಲ್ಲ ಅಷ್ಟೇ ಅದು, ಬಟ್ ಆ್ಯಕ್ಚುಲಿ ನಾವು ನೋಡಿದಾಗ ವೈ ಆ್ಯಕ್ಸಿಸ್ನಾಗ ಅದು. ವೈ ಆ್ಯಕ್ಸಿಸ್ನಾಗ ಇದ್ದಾಗ ಯಾವತ್ತಿಲ್ಲ ನಾವು ಆ ಕಂಪೋನೆಂಟ್ನ ಇಂಟು ಸೈನ್ ಟೀಟಾ ಅಂತ ಬರ್ಕೊತೇವೆ. ಅದು ಎಕ್ಸ್ ಆ್ಯಕ್ಸಿಸ್ನಾಗ ಇತ್ತಂತಂದ್ರೆ ಅದಕ್ಕೆ ನಾವು ಈ ಕಂಪೋನೆಂಟ್ ನಾವು ಏನಂತ ತೊಗೊತೀವಿ? ವೈ ಇಂಟು ಕಾಸ್ ಟೀಟಾ ಅಂತ ತೊಗೊತೀವಿ. ಹೌದಾ?
ಇಲ್ಲಿ ಇ ಅನ್ನೋದು ಏನಪ್ಪ ಎಕ್ಸ್ ಒಳಗದ, ಇ ಬಿ ಅನ್ನೋದು ವೈ ಒಳಗದ. ನೆನಪಿಟ್ಕೋರಿ, ಇದಿಷ್ಟು ನಿಮಗಲ್ಲಿ ಗೊತ್ತಾಗಲ್ಲ, ಅದು ಈಸಿಲಲ್ಲೇ. ಓಕೆ, ಇಷ್ಟಂತೂ ನೆನಪಿಟ್ಕೊಂಡ್ಬಿಡ್ರಿ. ವೆಲ್, ಸೊ ಇದೇನಾಗುತ್ತೆ, ಇ ಬಿ ಸೈನ್ ಟೀಟಾ ಆ್ಯಂಡ್ ಇ ಬಿ ಸೈನ್ ಟೀಟಾ ಗೆಟ್ ಕ್ಯಾನ್ಸಲ್ ಡ್ಯೂ ಟು ಇಟ್ಸ್ ಅಪೋಸಿಟ್ ನೇಚರ್. ಓಕೆನಾ, ಈ ಥರ. ಸೊ ಅದೇ ನಾವು ಇ ಎ ಬಗ್ಗೆ ಮಾತಾಡ್ಬೇಕಂತ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಕಾಸ್ ಥೀಟಾ ಅಂತ ತೊಗೊತೀವಿ. ಆ್ಯಂಡ್ ಇ ಎ ಕಾಸ್ ಥೀಟಾ ಮತ್ತು ಇ ಎ ಕಾಸ್ ಥೀಟಾ ಇವೆರಡು ಆ್ಯಡಪ್ ಆಗ್ತವೆ. ಆ್ಯಂಡ್ ಇ ಎ ಕಾಸ್ ಥೀಟಾ ಆ್ಯಡಪ್ ಯಾಕಂತಂದ್ರೆ ಅವೆರಡು ಒಂದೇ ಡೈರೆಕ್ಷನಾಗಿದ್ದಾವೆ. ಹೆಂಗಂತ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಓಕೆ, ಡಯಾಗ್ರಾಮ್ ಅದನ್ನ ಈ ಥರ ಇಲ್ಲೇ ನೋಡ್ರಿ, ಈ ಥರ ಇರ್ತದ. ಸೊ ಇದ್ರೊಳಗೆ ಏನಾಗುತ್ತಪ್ಪ ಅಂತಂದ್ರೆ ಇ ಬಿ ಹಿಂಗೈತಿ, ಆಮೇಲೆ ಇ ಬಿ ಹಿಂಗೈತಿ, ಎರಡು ಹಿಂಗೆ ವೈ ಆ್ಯಕ್ಸಿಸ್ನಾಗ ಇದಾವೆ. ಓಕೆ, ಹಿಂಗೆ ಒಂದು ಇದು ಎಕ್ಸ್ ಆ್ಯಕ್ಸಿಸ್ ಆಗುತ್ತೆ. ಸೊ ಎಕ್ಸ್ ಆ್ಯಕ್ಸಿಸ್ನಾಗ ಏನಾಗುತ್ತೆ, ಇವೆರಡು ಇ ಎ ಇದಾವೆ. ವೈ ಆ್ಯಕ್ಸಿಸ್ನಾಗ ಏನದ, ಇ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಐತಿ. ಇವೆರಡು ಎಕ್ಸ್ ಆ್ಯಕ್ಸಿಸ್ನಾಗ ಇದು ಏನಪ್ಪ, ಒಂದಕ್ಕೊಂದು ಅವಕ್ಕರು ಒಂದ್ರ ಮುಂದೆ ಒಂದು ಬರತ್ತಾವು. ಇದು ಹಂಗಿಲ್ಲ. ಇ ಬಿ ಒಳಗೆ ಏನಾಗತ್ತೈತಿ, ಇ ಬಿ ಒಳಗೆ ಒಂದನ್ನು ಬಿಟ್ಟು ಇನ್ನೊಂದು ದೂರ ಸರಿಯಾಕತ್ತವು. ಕರೆಕ್ಟ್, ದೂರ ಸರಿಯಾಕತ್ತವು. ಹಿಂಗೆ ಅಪೋಸಿಟ್ ಡೈರೆಕ್ಷನ್ ಹೊಂಟವು. ಇವು ಹಂಗಿಲ್ಲ, ಇವು ಒಂದಕ್ಕಿಂತ ಒಂದ್ರ ತನ್ನ ಮುಂದೆ ಕಡೆ ಬರತ್ತವು, ಆ್ಯಡಪ್ ಮಾಡ್ಕೊಳಕ್ಕೆ ನೋಡತ್ತವು, ಮರ್ಜ್ ಹಾಕಿ ನೋಡತ್ತವು. ಇವು ಹಂಗಿಲ್ಲ, ದೂರ ಹೊಂಟವು. ದಟ್ ಮೀನ್ಸ್ ಅಪೋಸಿಟ್ ಇದ್ದಾಗ ಏನಾಗುತ್ತೆ, ಇವು ಅಪೋಸಿಟ್ ಹೊಂಟವು. ಆ್ಯಂಡ್ ದೇ ಆರ್ ದ ಸೇಮ್ ಆ್ಯಕ್ಸಿಸ್ ಅಂತಂದರೆ ಕ್ಯಾನ್ಸಲ್ ಔಟ್ ಹಾಕದ, ದೇ ಗೆಟ್ ಕ್ಯಾನ್ಸಲ್ ಡ್ಯೂ ಟು ದ ಅಪೋಸಿಟ್ ನೇಚರ್. ಅವ್ರ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ಬೋದು. ನೇಚರನ್ನು ಬದಲಿ ಡೈರೆಕ್ಷನ್ ಅಂತ ಬರೀಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಇ ಎ ಕಾಸ್ ಥೀಟಾ ಮತ್ತು ಇ ಎ ಕಾಸ್ ಥೀಟಾ ಏನಾಗುತ್ತೆ, ಆ್ಯಡಪ್ ಹಾಕದ್, ಬಿಕಾಸ್ ದೇರ್ ಇನ್ ದ ಸೇಮ್ ಆ್ಯಕ್ಸಿಸ್. ಆ್ಯಡಪ್ ಆಯ್ತು ಅಂತಂದ್ರೆ ಇ ಈಸ್ ಈಕ್ವಲ್ ಟು ಏನಾಗುತ್ತೆ, ಇ ಎ ಪ್ಲಸ್ ಇ ಬಿ ಅಂತಿತ್ತ. ಬಟ್ ಇ ಬಿ ಹೋಗ್ಬಿಡ್ತು ಅಂತ ಅಂದ್ಕೊಳ್ಳೆ, ಇ ಎ ಪ್ಲಸ್ ಇ ಎ ಅಷ್ಟೇ ಉಳಿತದೆ ಈಗಲೇ. ಓಕೆ, ಹೆಂಗೆ ತೊಗೊಂಡು ನಿಮ್ಗೆ ಕನ್ಫ್ಯೂಷನ್ ಹಾಕಿರ್ಬೇಕು ಈಗ. ಓಕೆ, ಯಾಕೆ ನೋಡ್ರಿ, ಈಗ ನಮಗೆ ಏನಿರ್ತದೆ ಆ್ಯಕ್ಚುಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೀವೆಲ್ಲರೂ ಸಮ್ ಅಪ್ ಮಾಡಬೇಕಾ. ಸಮೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಹೌದಾ, ಸಮೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಐ ಫ್ರಮ್ ಎ ಟು ಬಿ, ಹೌದಲ್ಲ. ಎ ಹಾಕ್ತಾವಮ್ಮ ಮತ್ತು ಬಿ ಹಾಕ್ದಾಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ಅವನ್ನ ನಾವು ನೋಡ್ತೀವಿ. ಇಲ್ಲೇ ಒಂದು ಅರ್ಥ ಮಾಡ್ಕೊರಿ, ಇ ಬಿ ಎರಡು ಹೋಗ್ಬಿಟ್ಟು ಅಂತಂದು ಏನು ಉಳಿತಾರೆ, ಮತ್ತು ಏನು ಉಳಿಬೇಕಲ್ಲ, ಎರಡು ಎ ಕಂಪೋನೆಂಟ್ಸ್ ಉಳಿದು ಅಂತಂದ್ರೆ ನೋಡ್ರಿ, ಇ ಎ ಕಾಸ್ ಥೀಟಾ ಪ್ಲಸ್ ಇ ಎ ಕಾಸ್ ಥೀಟಾ ಉಳಿತು. ಹಾಗೆ ಇ ಬಿ ಸೈನ್ ಟೀಟಾ ಮತ್ತು ಮೈನಸ್ ಇ ಬಿ ಕಾಸ್ ಸೈನ್ ಟೀಟಾ ಆಗುತ್ತೆ. ಮೈನಸ್ ಯಾಕೆ, ಅಪೋಸಿಟ್ ಡೈರೆಕ್ಷನ್ ಆಗಿದೆ, ಅದಕ್ಕೆ ಸೈನ್ ಚೇಂಜ್ ಆಗ್ತದೆ. ಇವೆರಡು ಕ್ಯಾನ್ಸಲ್ ಔಟ್ ಆಗಿ ಇ ಈಸ್ ಈಕ್ವಲ್ ಟು ಇ ಎ ಕಾಸ್ ಥೀಟಾ ಎಷ್ಟು ಸತಿ ಇದಾವೆ, 2 ಸತಿ ಇದಾವೆ. ಸೊ 2 ಕಾಸ್ ಥೀಟಾ ಆಗುತ್ತೆ. ಈಗ ಇಲ್ಲಿ ತನಕ ಅಂತೂ ಬರ್ತೇವೆ ನಾವು, ಸ್ಟೆಪ್ಪಿಗೆ ಬರ್ತೇವೆ. ಈ ಸ್ಟೆಪ್ಪಿಗೆ ಇಲ್ಲಿ ಬಂದ ಮೇಲ್ಗಡೆ ನಮಗೆ ಕಾಸ್ ಥೀಟಾ ವ್ಯಾಲ್ಯೂ ಬೇಕಾಗುತ್ತೆ. ಕಾಸ್ ಥೀಟಾ ವ್ಯಾಲ್ಯೂ ಹೆಂಗೆ ಕಂಡು ಹಿಡಿತೀರಿ, ಅಗೇನ್ ಸಿಂಪಲ್, ನಾವು ಟ್ರಿಗ್ನೋಮೆಟ್ರಿ ಕಲ್ತು ಬಂದೇವಿ, ರೈಟ್. ಯಾವುದರ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ತಗೋ. ಲೆಟ್ ಸಪೋಸ್ ಇದೇ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ತೊಗೊಳ್ಳೋಣ. ಯಾವುದು, ದಿಸ್ ಈಸ್, ಲೆಟ್ ಸಪೋಸ್ ದಿಸ್ ಟ್ರ್ಯಾಂಗಲ್ ನೇಮ್ ಈಸ್ ಎ ಪಿ ಓ. ಓಕೆ, ಈಚೆ ಕಡೆದು ಈ ಟ್ರ್ಯಾಂಗಲ್, ಈ ಪಾರ್ಟನ್ನು ಇಲ್ಲಿ ಮಾಡೇನೆ ಅಂತ ಅಂದ್ಕೊಳ್ಳೋಣ. ಇಲ್ಲೇ ಕಾಸ್ ಥೀಟಾ ಅಂತ ಇಲ್ಲಿ ಆ್ಯಂಗಲ್ ಆ್ಯಕ್ಚುಲಿ ಏನಾಗುತ್ತೆ ಅಂದ್ರೆ, ಆ್ಯಂಗಲ್ ಯಾವತ್ತಿರಲು ಇದಕ್ಕೆ ಹಿಂಗೆ ಅಪೋಸಿಟ್ ಇರ್ತದೆ. ಇಲ್ಲಿ ತೊಗೊಂಡ್ರೆ ನಾವು ಟೀಟಾ ಅಂತಂದು, ಓಕೆ, ಟೀಟಾ ಇಲ್ಲಿ ಐತೆ ಅಂತ ತಗೊಂಡ್ರೆ ಅಪೋಸಿಟ್ ಯಾವುದಾಗುತ್ತೆ, ಅದಕ್ಕೆ ಇದಾಗುತ್ತೆ. ಅಡ್ಜಸೆಂಟ್ ಯಾವುದಾಗುತ್ತೆ, ಇದಾಗುತ್ತೆ. ಹೈಪೋಟೆನಸ್ ಯಾವುದಾಗುತ್ತೆ, ಇದಾಗುತ್ತೆ. ಆ್ಯಂಡ್ ನಮಗೆ ಕಾಸ್ ಥೀಟಾದ ವ್ಯಾಲ್ಯೂ ಹೆಂಗೆ ನಮಗೆ ಕಂಡು ಹಿಡಿತೀವಿ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಕರೆಕ್ಟ್. ಅಡ್ಜಸೆಂಟ್ ಏನೈತಿ, ಓ ಟು ಎ ಐತಿ. ಓ ಟು ಎ ವ್ಯಾಲ್ಯೂ ಎಷ್ಟೈತಿ, ಎ ಐತಿ. ಕರೆಕ್ಟ್. ಹೈಪೋಟೆನಸ್ ವ್ಯಾಲ್ಯೂ ಎಷ್ಟೈತಿ, ಆಗಲ್ಲ ನೋಡಿದ್ದೀವಿ, √r² ಪ್ಲಸ್ a² ಅಂತ. ಕರೆಕ್ಟ್. ಸೊ ಇನ್ನು ಹಿಂಗೆ ಬರೀಬೋದಾ, ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು, a/√r² ಪ್ಲಸ್ a² ಅಂತ. ಕರೆಕ್ಟ್, ಹೌದಾ ಇಲ್ಲ, ಬರಿಬೋದಲ್ಲ. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ನೋಡಿರಿ. ಇದಿಷ್ಟು ಅರ್ಥ ಆಯ್ತಲ್ಲ ನಾ ಹೆಂಗೆ ತೊಗೊಂಡೆ ಅಂತಂದು. ಇನ್ನೊಮ್ಮೆ ನೋಡ್ಕೊರಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡೆ ನಾನು,
ಓಕೆ, ಈ ಥರ ಬಾಹುಗಳಿದಾವೆ ಕುರಿಗೆ. ಓಕೆ, ಇನ್ನೊಮ್ಮೆ ಸಾಲ್ವ್ ಮಾಡ್ತೇನೆ ನೋಡ್ರಿ ಬೇಕಾದ್ರೆ. ಓಕೆ, ಇನ್ನೊಮ್ಮೆ ಸಾಲ್ವ್ ಮಾಡ್ತೇನೆ ನಿಮ್ಮ ಸಲುವಾಗಿ. ಸ್ವಲ್ಪ ವಿಡಿಯೋ ಲೆಂದಿ ಆದರೂ ಚಿಂತೆ ಇಲ್ಲ, ನಿಮಗೆ ಅಂಡರ್ಸ್ಟ್ಯಾಂಡ್ ಆದರೆ ಸಾಕು. ಸೊ ಒಂದು ಟ್ರ್ಯಾಂಗಲ್ ತಗೋರಿ, ಇದಕ್ಕೆ ಓ ಪಿ ಎ ಅಂತ ಕನ್ಸಿಡರ್ ಮಾಡೋಣ. ಓ ಪಿ ಎ ಟ್ರ್ಯಾಂಗಲ್ ಅಥವಾ ಎ ಪಿ ಓ ಟ್ರ್ಯಾಂಗಲ್ ತೊಗೊಳ್ಳೋಣ. ರೈಟ್ ಆ್ಯಂಗಲ್ ಅದ, ಇಲ್ಲೇ ಏನೋ ಟೀಟಾ ಅದ. ಟೀಟಾಕ್ಕೆ ಯಾವತ್ತಿಲ್ಲ ಅಪೋಸಿಟ್ ಇರತಕ್ಕಂಥ ಸೈಡ್ ಇದು ಅಪೋಸಿಟ್ ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಎಷ್ಟೈತಿ? ಈ ಸೈಡಿದ ವ್ಯಾಲ್ಯೂ ಆರ್ ಐತಿ, ಈ ಸೈಡಿದ ವ್ಯಾಲ್ಯೂ ಎ ಐತಿ. ಇದ್ರದ್ದು ವ್ಯಾಲ್ಯೂ ಹೌದಾ? ಇದೇನಾಗುತ್ತೆ? ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅದ. ಕರೆಕ್ಟ್. ಸೊ ಇಷ್ಟು ಬರೆದ ಮೇಲೆ ನಮಗೆ ಒಂದೇನು ಗುರ್ತು ಮಾಡ್ಕೋಬೇಕು? ಕಾಸ್ ಥೀಟಾ ವ್ಯಾಲ್ಯೂ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂದ್ರೆ ಎಷ್ಟೈತಿ? ಎ ಐತಿ. ಹೈಪೋಟೆನಸ್ ಅಂದ್ರೆ ಎಷ್ಟೈತಿ? ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಐತಿ. ಇದೇ ವ್ಯಾಲ್ಯೂನ ನಾನು ಅಲ್ಲಿ ಕಾಸ್ ಥೀಟಾದಾಗ ನಾನು ಸಪ್ರೇಟ್ ಮಾಡ್ತೀನಿ. ಕಾಸ್ ಥೀಟಾ ಒಳಗೆ ಸಪ್ರೇಟ್ ಮಾಡಿಬಿಟ್ಟೆ ಅಂತಂದ್ರೆ ಇದು ಏನಾಗುತ್ತೆ ಅಂತಂದ್ರೆ ಇ ಈಸ್ ಈಕ್ವಲ್ ಟು 2. ಈ ಏದು ವ್ಯಾಲ್ಯೂ ಎಷ್ಟೈತಿ? 1/4πε0. ಓಕೆ, ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಏನೈತಿ? ಕಾಸ್ ಥೀಟಾ ಆಯಿತಾ? ಕಾಸ್ ಥೀಟಾದ ವ್ಯಾಲ್ಯೂ ಎಷ್ಟೈತಿ? ಎ ಬೈ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಆ ಇನ್ನೊಂದು ಪೇಜ್ನಾಗ ಮಾಡ್ತೇನೆ, ಕಂಟಿನ್ಯೂ ಮಾಡ್ತೇನೆ ಅಲ್ಲಿ. ಓಕೆನಾ? ನೋಡಿರಿ, ಈ ಪೇಜ್ನಾಗ ಕಂಟಿನ್ಯೂ ಮಾಡಲ, ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡಿರಿ. ಸೊ ನಮಗೇನು ಸಿಗ್ತಿಲ್ಲ ಆ್ಯಕ್ಚುಲಿ. ಇ ಈಸ್ ಈಕ್ವಲ್ ಟು 2EA ಕಾಸ್ ಥೀಟಾ ಇತ್ತಾ? ಕಾಸ್ ಥೀಟಾ ವ್ಯಾಲ್ಯೂ ಏನಾಯ್ತು ನಮಗೆ? ಎ ಬೈ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇತ್ತಾ? ಇದೇನಾಗೈತಿ? ಇ ಎ ವ್ಯಾಲ್ಯೂ 1/4πε0 ಮೈನಸ್ ಕ್ಯೂ ಆಯ್ತಾ? ಮೈನಸ್ ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಯಿತಾ? ಅದೇ ಥರ ಇಂಟು ಕಾಸ್ ಥೀಟಾ ಬಗ್ಗೆ ನಾವು ಮಾತಾಡಬೇಕು ಅಂತ ಎ ಡಿವೈಡೆಡ್ ಬೈ ಎಷ್ಟಾಯ್ತು? ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲೇ ಅಬ್ಸರ್ವ್ ಮಾಡಿರಿ, ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದು ಮೈನಸ್ ಹೊರಗಡೆ ಇಟ್ಕೋರಿ, 2 ಒಳಗಡೆ ಹಾಕ್ಕೋರಿ. ಓಕೆ, 2 ಏನು ಮಾಡಿರಿ ಒಳಗಡೆ ಹಾಕ್ಕೋರಿ. ಅವಾಗೇನಾಯ್ತು? ಕ್ಯೂ ಇಂಟು 2A ಆಗುತ್ತಾ? 2 ಒಳಗಡೆ ಹಾಕ್ಕೊಂಡ್ರೆ ಅಂತ ಇನ್ನೊಂದು ಜೊತೆ ಮಲ್ಟಿಪ್ಲೈ ಆಗುತ್ತೆ, ಮೈನಸ್ ಹೊರಗಡೆ ಇರ್ತದೆ. ಇಲ್ಲೇ ಏನು ಮಾಡೋಣ ಅಂತ 1/4πε0 ಹೊರಗಡೆ ಇಟ್ಕೊಂಡು, ಓಕೆ, 2ನ ಒಳಗಡೆ ಹಾಕ್ಬಿಟ್ಟೆ ಅಂತಂದು ಕ್ಯೂ ಇಂಟು ಏನಾಗುತ್ತೆ? 2A ಆಗುತ್ತೆ. ನೆಕ್ಸ್ಟ್ ಇನ್ನು ಆರ್ ಪ್ಲಸ್ ಎ ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇವೆರಡಕ್ಕೂ ಸೇಮ್ ಬೇಸ್ ಅದ, ಬಟ್ ಡಿಫ್ರೆಂಟ್ ಪವರ್ ಅದ. ಹೆಂಗೆ ನಾ ಹೇಳಿದೆ ಫಸ್ಟ್ ನೋಡಿರಿ. ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಐತೆ, ಇದ್ರ ಮ್ಯಾಗಡೆ ಏನಿಲ್ಲ ಅಂದರೂ 1 ಇದ್ದಂಗೆ ಪವರ್. ಓಕೆ, ನೆಕ್ಸ್ಟ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹಿಂಗೆ ಬರೀಬೋದಾ? ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ 1/2. ಯಾವುದೇ ಸ್ಕ್ವೇರ್ ರೂಟ್ನ ನಾವು ಹೋಲ್ ಟು ದ ಪವರ್ 1/2 ಅಂತಲೂ ಬರಿಬೋದು. ಈ ಟ್ರಿಕ್ ನೆನಪಿಟ್ಕೋರಿ. ಓಕೆ, ಈ ಟೈಪ್ ಆಫ್ ಸಿಚುವೇಶನ್ ಒಳಗೆ ಯೂಸ್ ಆಕತ್ತೆ. ಅದೇ ಕ್ಯೂಬ್ ರೂಟ್ ಇತ್ತಂತನೂ 1/3 ಅಂತ ಬರಿಬೋದು. ಓಕೆ, ರೈಟ್, ಅರ್ಥ ಮಾಡ್ಕೊಳ್ಳಿ. ಹಿಂಗಿದ್ದಾಗ ನಾವು ಕಲ್ತು ಬಂದೇವಿ, ವೆನ್ ದ ಬೇಸಸ್ ಆರ್ ಸೇಮ್, ದೆನ್ ದ ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಈಗಿಲ್ಲೇ 1 ಐತಿ, ಇಲ್ಲೇ 1/2 ಐತಿ, ಬೇಸ್ ಸೇಮ್ ಐತಿ, ಆ್ಯಡ್ ಮಾಡ್ಬೋದಾ? ಸೊ 1 + 1/2 ಎಷ್ಟು? 2 1 2, 2 + 1 3/2 ಆಯ್ತು. ಅಂದ್ ನಮಗೆ ಆನ್ಸರ್ ಏನು ಸಿಗುತ್ತೆ? ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ 3/2 ಅಂತ ನಮಗೆ ಆನ್ಸರ್. ಹೌದಾ ಇಲ್ಲ? ಅಷ್ಟೇ, ಇಲ್ಲಿ ಬರೋದೈತಿಲ್ಲ. ಏನಂತ ಬರ್ತೀರಿ? ಮೈನಸ್ 1/4πε0 ಐತಿ. ಕ್ಯೂ ಇಂಟು 2 ಅಂದರೆ ಏನಾಗುತ್ತೆ? ಪಿ ಆಗುತ್ತೆ. ಬರ್ಕೋರಿ, ಪಿ ಅಂತ ಬರ್ಕೋರಿ. ಓಕೆ, ಪಿ. ಓಕೆ, ಜಸ್ಟ್ ಅ ಮಿನಿಟ್. ಪಿ ಅಂತ ಬರ್ಕೋರಿ. ಇದೇನಾಗುತ್ತಿದೆ? ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ 3/2 ಐತಿ. ಅರ್ಥ ಆಯ್ತಾ ಇದು? ರೈಟ್. ಇಷ್ಟು ಬಂದ್ಕೊಳ್ಳೆ ಲಾಸ್ಟ್ ಸ್ಟೆಪ್, ವೆರಿ ಫೇಮಸ್ ಸ್ಟೆಪ್ ಇದ್ರೊಳಗೆ. ಆ್ಯಸ್ ಆರ್ ಈಸ್ ಫಾರ್ ಮೋರ್ ಗ್ರೇಟರ್ ದ್ಯಾನ್ ಎ ಅಥವಾ ಎ ಈಸ್ ಫಾರ್ ಮೋರ್ ಲೆಸ್ಸರ್ ದ್ಯಾನ್ ಆರ್. ಹಿಂಗೂ ಬರೀರಿ, ಹಿಂಗಾರ ಬರೀ. ಯಾಕಂದ್ರೆ ಏನು ಡೈಪೋಲ್ ಅಂತ ಆಗುತ್ತೆ, ಎಲ್ಲಕ್ಕಿಂತ ಕಡಿಮೆ ಆಗುತ್ತೆ, ಆರ್ದಕ್ಕಿಂತ ಕಡಿಮೆ ಆಗುತ್ತಿದ್ದು. ಹೀಗಾಗಿ ನೆಗ್ಲಿಜಿಬಲ್ ಆಯ್ತು ಅಂತಂದ್ರೆ ಅದ್ರ ವ್ಯಾಲ್ಯೂ 0 ಆಗುತ್ತೆ. ಅಲ್ಟಿಮೇಟ್ಲಿ ಅದು ಏನಾಗುತ್ತೆ ಅಂತಂದ್ರೆ ಎ ಸ್ಕ್ವೇರ್ ಹೋಗ್ಬಿಡ್ತದೆ. ಇ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತಾ? ಮೈನಸ್ 1/4πε0 ಪಿ ಬೈ ಏನು ಸಿಗುತ್ತೆ?
r²⁴ ಆಗುತ್ತೆ. ಈಗ ಇಲ್ಲಿ ಒಂದು ಪವರ್ ಐತಿ 3/2 ಅಂತ ಐತಿ. ಡಿನಾಮಿನೇಟರ್ನಾಗ ಇದ್ದಿದ್ದು ಕ್ಯಾನ್ಸಲ್ ಹಾಕೋ ಪವರ್. ಅವಾಗ ಏನಾಗುತ್ತೆ ಇ ಈಸ್ ಈಕ್ವಲ್ ಟು ನಮಗೆ ಮೈನಸ್, ಇನ್ನು ಟೋಟಲ್ನ ಕೆ ಅಂತ ಕನ್ಸಿಡರ್ ಮಾಡ್ಬೋದಾ. ಸೊ ಮೈನಸ್ ಕೆ ಪಿ ಬೈ r³ ದಿಸ್ ಈಸ್ ಯುವರ್ ಸೊಲ್ಯೂಷನ್. ಐ ಹೋಪ್ ಸೊ ಕ್ಲಿಯರ್ ಐತೆ ಅನ್ಕೊಂಡೇನೆ. ಈಕ್ವಟೋರಿಯಲ್ ಏನೈತಲ್ಲ ಸ್ವಲ್ಪ ಎಕ್ಸೆಲ್ಕಿಂತ ಸ್ವಲ್ಪ ದೊಡ್ಡದಾಕೈತಿ ಸ್ಟೆಪ್ಸ್, ಬಟ್ ಅರ್ಥ ಮಾಡ್ಕೊ ಓಕೆ. ಸೊ ನಿಮಗೆ ಏನೇ ಡೌಟ್ ಇತ್ತು ಅಂತಂದ್ರು ವಿಡಿಯೋ ಹಿಂದೆ ಜಗ್ರಿ, ಆ್ಯಸ್ ಅ ಸೆಟ್ ವಿಡಿಯೋ ಹಿಂದೆ ಜಗ್ರಿ ಸ್ಟಾರ್ಟ್ ಮಾಡಿರಿ ಓಕೆ ರೈಟ್. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡೋಂಥ ಡೈಪೋಲ್ದ ಏನಪ್ಪ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಡೈಪೋಲ್ ಇಟ್ಟಾಗ ಯಾವ ಥರ ಆ್ಯಕ್ಟಿವಿಟೀಸ್ ಹಾಕೋದು ಅನ್ನೋದು ಅದೊಂದು ಡೆರಿವೇಷನ್ ಅದು 3 ಮಾರ್ಕ್ಸಿಗೆ ಜಾಸ್ತಿ ಕೇಳ್ತಕ್ಕಂಥದ್ದು, ಅದನ್ನು ನಾನು ಮಾಡಿಸ್ತೇನೆ ಓಕೆನಾ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ. ಇಫ್ ಎನಿ ಡೌಟ್ಸ್ ಕಮೆಂಟ್ ಮಿ ಡೌನ್ ಬಿಲೋ.